ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಗುರು ಹಿರಿಯರನ್ನ ಆರಾಧ್ಯ ದೇವರ ಮನಸ್ಸಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ನಿನ್ನೆ ನಾವು 178ನೇ ಶ್ಲೋಕದಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಸುವಾಸಿನಿರ್ಜನ ಪ್ರೀತ ಅರ್ಶನ ಕುಂಕುಮ ಹೂ ಬೆಳೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಬರ್ತಾ ಇದ್ವಿ. ಈಗ ಮುಂದುವರಿದ ಭಾಗವಾಗಿ ದಶಮುದ್ರ ಸಮಾರಾಧ್ಯ ತ್ರಿಪುರಾಶ್ರೀ ವಶಂಕರಿ ಜ್ಞಾನ ಮುದ್ರಾ ಜ್ಞಾನಗಮ್ಯ ಜ್ಞಾನ ಜ್ಞೇಯ ಸ್ವರೂಪಿಣಿ ಅಂತ ಹೇಳ್ತಾರೆ. ದಶಮುದ್ರ ಸಮಾರಾಧ್ಯ ಅಂದ್ರೆ ದಶ 10, ಮುದ್ರೆ ಅಂದ್ರೆ ಮುದ್ರೆ 10 ಮುದ್ರೆ 10 ಮುದ್ರೆಗಳನ್ನ ಪ್ರದರ್ಶನ ಮಾಡ್ತಾರೆ ದೇವಿನ ಆರಾಧನೆ ಮಾಡ್ಬೇಕಾದ್ರೆ ಅಂತ. ಇದ್ರ ಬಗ್ಗೆ ಹೇಳಿದ್ದೀನಿ, ಬಟ್ ಮರ್ತೋಗ್ಬಿಡುತ್ತೆ ನಮ್ಗೆ, ಮಾನವ ಬುದ್ಧಿ ಅಲ್ವಾ. ಬಟ್ ಇನ್ನೊಂದ್ಸಲ ಹೇಳ್ತೀನಿ. ಯಾವುದದು 10 ಮುದ್ರೆ ಕೇಳಿಸ್ಕೊಳ್ಳಿ ಸರಿಯಾಗಿ. ಸರ್ವ ಸಂಕ್ಷೋಭಿಣಿ ಮುದ್ರೆ ಮೊದಲನೇದು, ಫಸ್ಟ್ ಒನ್. ಸೆಕೆಂಡ್ ಮುದ್ರಾ ಸರ್ವ ವಿದ್ರಾವಿಣಿ, ಮೂರನೇದು ಸರ್ವಾಕರ್ಷಿಣಿ, ನಾಲ್ಕನೇದು ಸರ್ವಶಂಕರಿ, ಐದನೇದು ಸರ್ವೋನ್ಮಾದಿನಿ, 6 ಸರ್ವ ಮಹಾಂಕಷ, 7 ಸರ್ವಖೇಚರಿ, 8 ಸರ್ವ ಬೀಜ, ನೆಕ್ಸ್ಟ್ ಸರ್ವಯೋನಿ, ಕಡೆಯದು ಸರ್ವ ತ್ರಿಕಂಠ. ಇದು ದಶ ಮುದ್ರೆಗಳು. ಅಮ್ಮನವರನ್ನ ಆರಾಧನೆ ಮಾಡ್ಬೇಕಾದ್ರೆ ಉಪಯೋಗ ಮಾಡ್ತಕ್ಕಂತ 10 ಮುದ್ರೆ. ಯಾಕಾಗಾದ್ರೆ ವಾಟ್ ಈಸ್ ದ ರೀಸನ್ ಏನು ಅದು 10 ಮುದ್ರೆಗಳನ್ನ ಪ್ರದರ್ಶನ ಮಾಡೋದು ಅಂದ್ರೆ, ಆ ಮುದ್ರೆಗೆ ಮುದ್ರಾ ದೇವತೆಗಳಿರ್ತಾರೆ. ಸರ್ವ ವಿದ್ರಾವಿಣಿ ಅಂದ್ರೆ ದೇವಿ ಹೆಸರು. ಆ ಸರ್ವ ಮುದ್ರಾ ದೇವತೆಯ ಪ್ರತೀಕವಾಗಿ 10 ಮುದ್ರೆಗಳನ್ನ ನಾವು ಪ್ರದರ್ಶನ ಮಾಡ್ತಕ್ಕಂಥದ್ದು. ಆಯಾ ಮುದ್ರೆಗಳಲ್ಲಿ ಜಗನ್ಮಾತೆಯನ್ನ ಪೂಜೆ ಮಾಡ್ತಾರೆ ಯೋಗ ಸಾಧನೆ ಮೂಲಕ ಸಾಕ್ಷಾತ್ಕಾರಗೊಳಿಸ್ಕೊಳ್ಳಿಕ್ಕೆ, ಕಾಲಸ್ವರೂಪಿಣಿಯಾದಂತಹ ಶ್ರೀಮಾತೆಯನ್ನ. ಈಗ ಎಲ್ಲೋ ಟಿವಿ ನೋಡಿರ್ತೀರ, ನೋಡಿ ಈ ರೀತಿ ಮುದ್ರೆನ ಮಾಡ್ಬಿಡಿ, ನಿಮ್ಗೆ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ, ಹೆಡೇಕ್ ಕಡಿಮೆ ಆಗುತ್ತೆ, ಬೆನ್ನೋ ಕಡಿಮೆ ಆಗುತ್ತೆ, ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ನಮ್ಗೆ ಅದೆಷ್ಟು ನಿಜನೋ ಅದೆಷ್ಟು ಸುಳ್ಳು ಅಂತ ನಮ್ಗೊಂದ್ಸಲ ಕ್ವಶನ್ ಬಂದಿರುತ್ತೆ. ಏನು, ಈ ಒಂದ್ ಪೆನ್ ತಗೊಂಡ್ಬಿಟ್ಟು ಕೈ ಬೆರಳು ಹತ್ರ ಇಟ್ಕೊಂಡು ಈ ತರ ಪ್ರೆಸ್ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರಲ್ವಾ? ಹಾಗಾದ್ರೆ ಹೆಡ್ಡೇಕ್ ಹೋಗ್ಬಿಡುತ್ತಾ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಮುದ್ರೆಗಳು ಅಂತಾನೆ ಒಂದು ಸಪ್ರೇಟ್ ಕ್ಯಾಟಗರಿ ಇದೆ, ಒಂದು ವಿಭಾಗ ಇದೆ, ಅಥವಾ ಒಂದು ಸಬ್ಜೆಕ್ಟ್ ಇದೆ. ಮುದ್ರೆಗಳಿಂದನೇ ಸಾಕಷ್ಟು ಆರೋಗ್ಯದ ಸುಧಾರಣೆ ಆಗಿರ್ಬೋದು ಅಥವಾ ಆಧ್ಯಾತ್ಮದ ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಇದೆ. ಯಾಕೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಚಿನ್ಮುದ್ರೆ ಯೂಸ್ ಮಾಡ್ತೀವಿ? ಸುಮ್ಮನೆ ಹೀಗೆ ಕೂತ್ಕೋಬಹುದು, ಬಟ್ ಚಿನ್ಮುದ್ರೆ ಯೂಸ್ ಮಾಡಿ ಕೂತ್ಕೊಂಡಾಗ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಮುದ್ರೆಗೂ ಮತ್ತು ಪೂಜೆಗೂ ಅಥವಾ ಯೋಗಕ್ಕೂ ಇರತಕ್ಕಂತ ಡಿಫರೆನ್ಸ್ ಅರ್ಥ ಆಯ್ತಾ? ಹಾಗಾಗಿ ಮುದ್ರೆಗಳ ಬಗ್ಗೆ ಕೂಡ ನಾವು ಕೆಲವೊಂದ್ಸಲ ತಿಳ್ಕೊಳೋದು ಇಂಪಾರ್ಟೆಂಟ್ ಆಗುತ್ತೆ. ತಾಯಿಯನ್ನ ಯಾಕೆ ನಾವು ಏನಂತ ಕರಿತೀವಿ? ದಶಮುದ್ರಾ ಸಮಾರಾಧ್ಯ ಅಂದ್ರೆ ಅರ್ಥ ಆಯ್ತು, 10 ವಿವಿಧ ರೀತಿಯಾದಂತಹ ಮುದ್ರೆಯಲ್ಲಿ ತಾಯಿಯನ್ನ ನಾವು ಆರಾಧನೆ ಮಾಡ್ತೀವಿ. ತ್ರಿಪುರ ಶ್ರೀವಶಂಕರಿ ಅಂದ್ರೆ ಏನು ನೋಡಿ. ಶ್ರೀ ಚಕ್ರದಲ್ಲಿ 5ನೇ ಚಕ್ರ ಯಾವುದು? ಮನಸ್ತ್ವ ಚಕ್ರ ಅಥವಾ ಮನ್ವಸ್ತ್ರ ಚಕ್ರ, ಮನ್ವಸ್ತ್ರ ಚಕ್ರ. ಇದು 14 ಕೋನಗಳಿರ್ತಕ್ಕಂಥ ಚಕ್ರ. 14 ಆಂಗಲ್ಸ್ ಇರುತ್ತೆ, 14 ಕೋನ ಇರುತ್ತೆ. ಹಾಗಾಗಿ ಈ ಚಕ್ರವನ್ನ ನಾವು ಚತುರ್ದಶಾರ ಚಕ್ರ ಅಂತ ಕೂಡ ಕರಿತೀವಿ. ಇಲ್ಲಿ ಪೂಜೆ ಮಾಡ್ತಕ್ಕಂಥ ತಾಯಿ ಸರ್ವ ಸೌಭಾಗ್ಯದಾಯಿನಿ. ಏನಂತ ಪೂಜೆ ಮಾಡ್ಬೇಕು ಅಂದ್ರೆ ಚಕ್ರೇನ್ ನಮಃ ಅಂತ ಪೂಜೆ ಮಾಡ್ಬೇಕು. ಶ್ರೀಚಕ್ರದ 5ನೇ ಚಕ್ರವನ್ನ ಪೂಜನೆ ಮಾಡ್ಬೇಕಾದ್ರೆ ಚಕ್ರೇನ್ ನಮಃ ಅಂತ, ಆ ಚಕ್ರೇನ್ ನಮಃ ಅಂತ ಪೂಜೆ ಮಾಡೋದು ದೇವಿ ಉಪಾಸಕರು. ಈ ಚಕ್ರೇನ್ ನಮಃ ಅಂತ ಪೂಜೆ ಮಾಡೋದಕ್ಕೆ ಶ್ರೀಚಕ್ರ ಆರಾಧಕಿಯಾದಂತಹ ಅಮ್ಮನನ್ನ ನೆನ್ಪು ಮಾಡ್ಕೊಂಡು, ಚಕ್ರೇಶ್ವರಿಯನ್ನ ಯಾಕೆ ನಾವು ತ್ರಿಪುರಾಶ್ರೀ ಅಥವಾ ತ್ರಿಪುರ ಶಂಕರಿ ಅಂತ ಕರಿಬಾರ್ದು ಅಂತ ಇಲ್ಲಿ ಆ ರೀತಿಯಾಗಿ ನಾಮ ಕೊಟ್ಟಿದ್ದಾರೆ. ಚಕ್ರವ ಶಂಕರಿ, ತ್ರಿಪುರಾಶಂಕರಿ ಎರಡೂ ಒಂದೇ, ಅದು ಶ್ರೀಮಾತೆ. ಜ್ಞಾನ ಮುದ್ರಾ ಅಂತ ಕರಿತೀವಿ. ಜ್ಞಾನ ಮುದ್ರೆಗಳು ಗೊತ್ತು, ತರ್ಜನಿ, ಅಂಗುಷ್ಟ ಅಂದ್ರೆ ತೋರ್ ಬೆರಳು ಪ್ಲಸ್ ಹೆಬ್ಬೆರಳನ್ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ನಾವು ಜ್ಞಾನ ಮುದ್ರಾ ಅಂತ ಕರಿತೀವಿ. ಅದೇ ನೀವು ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಏನ್ ಕರಿತೀರಾ ಅದು. ಈ ಜ್ಞಾನ ಮುದ್ರೆಯನ್ನ ಉಪಯೋಗಿಸಿ ಅಮ್ಮನವರು ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರ ಮನೇಲಿ ಕೂತ್ಕೊಂಡು 10 ನಿಮಿಷಗಳ ಕಾಲ ಆ ಜ್ಞಾನ ಮುದ್ರೆ ಇಟ್ಕೊಂಡು ತಾಯಿ
ಪರಮೇಶ್ವರಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ತಿರಲ್ಲ, ಅದು ಜ್ಞಾನ ಮುದ್ರಾ ಪೂಜೆ ಆಗುತ್ತೆ. ಪೂಜೆ ಮಾಡಿ ಎದ್ದು ಹೋಗ್ಬಿಟ್ಟಿರ್ತೀರ. ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ, ಪೂಜೆ ಮಾಡಿ ದೇವ್ರ ಮನೆಯಿಂದ ಹಾಗೆ ಬರಬೇಡಿ. ಸೊ ಪ್ಲೀಸ್ ಸಿಟ್ ಕಾಮ್. ಒಂದ್ 5 ನಿಮಿಷ ಸುಮ್ನೆ ಕೂತ್ಕೊಳ್ಳಿ. ಕೂತ್ಕೊಂಡು ನಿಮ್ ಮನ್ಸಲ್ಲಿರೋ ದುಃಖ, ದುಮ್ಮಾನ, ಚಿಂತೆ ಎಲ್ಲ ಹೊರಗಡೆ ತೆಗ್ದಾಕಿ ಜ್ಞಾನ ಮುದ್ರೆ ಇಟ್ಕೊಂಡು, ಅಥವಾ ನಿಮ್ಗೆ ಹೇಗ್ ಕೂತ್ಕೋಬೇಕು ಅನ್ಸುತ್ತೋ ಕೂತ್ಕೊಂಡು, ಕಣ್ಮುಚ್ಕೊಂಡು ತಾಯಿಯ ರೂಪವನ್ನ ಮನಸ್ಸಲ್ಲಿ ಪ್ರತಿಬಿಂಬಿಸ್ಕೊಂಡು, ಆಕೆನ ಒಂದು 21 ಸಲನೋ 54 ಸಲನೋ 108 ಸಲನೋ ನಿಮ್ಗೆ ಇಷ್ಟ ಬಂದಂತ ನಾಮದಿಂದ ತಾಯಿ ಮಂತ್ರ ಹೇಳ್ಕೊಂಡು ಆಮೇಲೆ ದೇವ್ರ ಮನೆಯಿಂದ ಎದ್ದು ಬನ್ನಿ ಅಂತ ಹೇಳ್ತಾ ಇರ್ತೀವಿ. ಅವಾಗ ಮಾತ್ರ ಅದೊಂಥರ ಸಂಪನ್ನ ಆಗತ್ತೆ ಪೂಜೆ. ಹಾಗೆ ನೀವು ಜ್ಞಾನ ಮುದ್ರೆ ಇಟ್ಕೊಂಡು ತಾಯಿನ ಪೂಜೆ ಮಾಡಿದ್ರೆ, ಜ್ಞಾನ ಮುದ್ರೆಯನ್ನ ತಗೊಂಡು ಪೂಜಿಸ್ಕೊಳ್ತಕ್ಕಂಥ ತಾಯಿನ ಜ್ಞಾನ ಮುದ್ರಾ ಅಂತ ಕರಿತೇವೆ ನಾವು. ಯೋಗ ಸಾಧನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಕೈ ಬೆರಳು ಅಂತಕ್ಕಂಥದ್ದು, ಅಥವಾ ಮುದ್ರೆ ಅಂತಕ್ಕಂಥದ್ದು. ಪದ್ಮಾಸನ, ಸಿದ್ಧಾಸನ, ವಜ್ರಾಸನ, ಸರ್ವಾಂಗಾಸನ, ಹೇಗೇಗೋ ಮಾಡ್ತೀವಿ ಯೋಗಾಸನ. ಜೊತೆಗೆ ಬೆನ್ನೆಲುಬನ್ನ ನೇರವಾಗಿರ್ಸ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಪ್ಲೀಸ್ ಸಿಟ್ ಸ್ಟ್ರೈಟ್ ಅಂತ ಹೇಳ್ತಾರೆ. ಬೆನ್ನನ್ನ ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ ಅಂತ. ನೋಡಿ, ನಾಸಾಗ್ರದಲ್ಲಿ ಹುಬ್ಬುಗಳ ನಡುವೆ 2 ಐಬ್ರೋಸ್ ಇದೆಯಲ್ಲ, ಫೇಸ್, ಮುಖ, ಆ 2 ಹುಬ್ಬುಗಳ ನಡುವೆ ಹಣೆ ಭಾಗದಲ್ಲಿ ಸ್ವಲ್ಪ ಮೇಲ್ಗಡೆ ಸಹಸ್ರಾರದ ಕೆಳಗಡೆ ಲಂಬಿಕಾ ಅಂತ ಒಂದಿರುತ್ತೆ. ಏನೋ ಲಂಬಿಕಾ, ಕುಂಕುಮ ಇಟ್ಕೊಂತೀವಲ್ಲ ಅದರಿಂದ ಕೆಳಗಡೆ, ಅಂದ್ರೆ ಎಕ್ಸಾಕ್ಟ್ ಆಗಿ ಐಬ್ರೋಸ್ ಮಧ್ಯ ಅಂತ ಅನ್ಕೋಬಹುದು ನಾವು. ಆ ಲಂಬಿಕಾ ಸಹಸ್ರಾರ ಅದಕ್ಕೂ ಮುದ್ರೆಗೂ ಏನ್ ರಿಲೇಷನ್, ಅಥವಾ ಅದಕ್ಕೂ ಸಂಬಂಧ ಏನು? ಮುದ್ರೆ ಇಟ್ಕೊಂಡ್ರೆ ಏನ್ ವ್ಯತ್ಯಾಸ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಅಥವಾ ಯೋಗಾಸನ ಮಾಡ್ತಾ ಆ ಮುದ್ರೆಗಳನ್ನ ಯಾಕೆ ಯೂಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ರೀಸನ್ ಇರುತ್ತೆ. ನೀವ್ ಯಾವಾಗ ಯೋಗಾಸನ ಮಾಡ್ತಾ ಮುದ್ರೆಗಳನ್ನ ಇಟ್ಕೊಂಡು ಪ್ರದರ್ಶನ ಮಾಡ್ತಾ ಯೋಗಾಸನ ಮಾಡ್ತಿರೋ, ಆ ಲಂಬಿಕಾ ಅಂಡ್ ಸಹಸ್ರಾರಕ್ಕೆ ಒಂದು ದಾರಿ ಇರುತ್ತೆ. ಆ ದಾರಿ ಓಪನ್ ಆಗುತ್ತೆ. ಆ ದಾರಿ ಓಪನ್ ಆದಾಗ ಜಡತ್ವ ಹೋಗುತ್ತೆ ದೇಹದಿಂದ, ಆ ಲೇಸಿನೆಸ್ ಹೋಗುತ್ತೆ, ಬಾಡಿ ಆಕ್ಟಿವ್ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗತ್ತೆ. ಹಾಗಾಗಿ ಯೋಗಾಸನ ಮಾಡ್ಬೇಕಾದ್ರೆ ಮುದ್ರೆಗಳನ್ನ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾವು ಪದ್ಮಾಸನ ಹಾಕೊಂಡು ಕೂತ್ಕೊಂಡ್ಮೇಲೆ ಕೈನ ಹೀಗೆ ಇಟ್ಕೊಂತೀವಿ, ಮತ್ತೆ ಉಲ್ಟಾ ತಗೊಂತೀವಿ. ಒಂದು ವಜ್ರಾಸನ ಅಥವಾ ಇನ್ನೊಂದು ಯಾವ್ದೋ ಗೋಮುಖ ಪ್ರಸವಾಸನ ಮಾಡ್ಬೇಕಾದ್ರೆ 2 ಕೈಗಳನ್ನ ಜಾಯಿನ್ ಮಾಡ್ತೀವಿ. ಸೊ ಅದೆಲ್ಲ ಆ ರೀಸನ್. ಅರ್ಥ ಆಗುತ್ತಲ್ಲ? ಈಗ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರವ್ರ ಪೂಜೆ ಮಾಡ್ತಾರೆ. ಈಗ ನಾನು ಯೋಗ ಆದ್ರೆ ಯೋಗ ಮಾಸ್ಟರ್, ನಾನು ನನ್ನ ಪ್ರಕಾರನೇ ನನ್ನ ಶಿಷ್ಯರಿಗೆ ತಯಾರು ಮಾಡ್ತೀನಿ. ನಾನು ಮುದ್ರಾ ಸಬ್ಜೆಕ್ಟ್ ಅಲ್ಲಿ ಪಂಡಿತನಾಗಿದ್ರೆ ಮುದ್ರೆ, ಜ್ಯೋತಿಷ್ಯ ಶಾಸ್ತ್ರ ಇದ್ರೆ ಜ್ಯೋತಿಷದ ಪ್ರಕಾರ ಹೇಳ್ಕೊಡ್ತೀನಿ, ನ್ಯೂಮರಾಲಜಿ ಆದ್ರೆ ನಂಬರ್ ಪ್ರಕಾರ ಹೇಳ್ಕೊಡ್ತೀನಿ. ಅಥವಾ ನಾನು ಏನಾದ್ರೂ ಈ ತರ ನಿಮ್ಗೆ ಪ್ರವಚನ ಕೊಟ್ಟು ನಾನು ನಿಮ್ಮನ್ನ ದಾರಿ ತರೋದಾದ್ರೆ ಬೇರೆ ತರ ದಾರಿಗೆ ತರ್ತೀನಿ. ಅದು ಗುರುಗಳ ಪದ್ಧತಿ. ನೀವು ಯಾವ ಗುರುಗಳನ್ನ ಬೇಕಾದ್ರೂ ಅವಲಂಬಿತರಾಗ್ಬೋದು, ಆದ್ರೆ ಹೋಗ್ತಾ ಇರ್ತಕ್ಕಂಥ ದಾರಿ ಸರಿಯಾಗಿರ್ಬೇಕು. ಅದಕ್ಕೆ ರಾಜಮುದ್ರೆ ನೋಡಿ, ಹಿಂದಿನ ಕಾಲದಲ್ಲಿ ರಾಜಮುದ್ರೆ ಅಂತ ಕರೀತಾ ಇದ್ರು. ಕೆಲವು ಆ ಕಿಂಗ್ಡಮ್ಗೆ, ರಾಜರಿಗೆ ಯಾವುದೋ ಒಂದು ಸೀಕ್ರೆಟ್ ಮುದ್ರೆ ಅಂತ ಇರ್ತಿತ್ತು. ಆ ಮುದ್ರೆಯನ್ನ ರಾಜ ಮನೆತನದವ್ರಿಗೆ ಬಿಟ್ರೆ ಬೇರೆಯವ್ರಿಗೆ ಅವರು ತೋರಿಸ್ತಾ ಇರ್ಲಿಲ್ಲ. ಆ ಮುದ್ರೆಯನ್ನ ನೋಡಿ ಅವರ ಮನೆತನದವರೇ ಅಂತ ಕಂಡಿಡ್ತಕ್ಕಂಥ ಅದು ಪದ್ಧತಿ. ಈ ಚಿಹ್ನೆ, ಮುದ್ರೆ ಎಲ್ಲದಕ್ಕೂ ಕಾರಣೀಕರ್ತಳಾಗಿರ್ತಕ್ಕಂಥ ಜಗನ್ಮಾತೆಯನ್ನ ನಾವು ಜ್ಞಾನ ಮುದ್ರಾ ಅಂತ ಕರಿತೇವೆ. ಏನಂತ ಕರಿತೇವೆ? ಜ್ಞಾನ ಮುದ್ರಾ ಅಂತ ನಾವು ಕರಿತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ಜ್ಞಾನ ಗಮ್ಯ ಅಂತ ಕರಿತೀವಿ. ಜ್ಞಾನ ಗಮ್ಯ ಅಂತ ಕರಿತೀವಿ. ಕೇವಲ ಜ್ಞಾನ ಇದ್ದು ಬಿಟ್ರೆ ನಮ್ಮನ್ನ ಒಳ್ಳೆಯವರು ಅಂತ ಕರಿಯಲ್ಲ. ಈ ಜಗನ್ಮಾತೆಯನ್ನ ಜ್ಞಾನಗಮ್ಯ ಅಂತ ಕರಿತಾ ಇರೋದು, ಆಕೆ ದೇವರು ಹೌದು. ದೇವ್ರಿಗೂ ಕೂಡ ಕೆಲವೊಂದಷ್ಟು ನಿಯಮ ಇರ್ಬೇಕು, ರೂಲ್ಸ್ ಇರ್ಬೇಕು. ಭಕ್ತರನ್ನ ಕಾಪಾಡಿದ್ರೆ ದೇವ್ರು ಅಂತ ಪೂಜೆ ಮಾಡ್ತೀವಿ. ಯಾವತ್ತು ನಮ್ಮನ್ನ ಕಾಪಾಡದೆ ಇದ್ರೆ, ಯಾವತ್ತು ನಮ್ಗೆ ಒಳ್ಳೇದ್ ಮಾಡದೆ ಇದ್ರೆ ನಾವು ಪೂಜೆ ಮಾಡ್ತೀವ? ತುಂಬಾ ಜನರ ಪ್ರಶ್ನೆ, ಅಯ್ಯೋ ನಾನು ಎಲ್ಲಾ ತರ ಪೂಜೆ ಮಾಡ್ತೀನಿ, ಯಾವಾಗ್ಲೂ ದೇವಿಯನ್ನ ಆರಾಧನೆ ಮಾಡ್ತೀನಿ, ನನ್ಗೆ ಏನು ಒಳ್ಳೇದಾಗ್ಲಿಲ್ಲ. ದೇವ್ರು ಇದಾರೋ ಗೊತ್ತಿಲ್ವಾ, ಇಲ್ವೋ ಗೊತ್ತಿಲ್ವಾ, ಅಥವಾ ಸುಮ್ನೆ ದೇವ್ರು ಅಂತೀವೋ? ಆ ತರ ತುಂಬಾ ಸಲ ನಿಮ್ಗೆ ಆಲೋಚನೆ ಬಂದಿರುತ್ತೆ. ನೋಡಿ, ಸಾಕ್ಷಾತ್ಕರಿಸ್ಕೋಬೇಕಾದ್ರೆ ಹತ್ರದ ಹಾದಿ ಯಾವುದು, ನಿಯರೆಸ್ಟ್ ಪಾತ್ ಯಾವುದು, ದಾರಿ ಯಾವುದು, ಯಾವ ದಾರಿಲಿ ಹೋದ್ರೆ ದೇವ್ರು ಬೇಗ ಹೊಳಿತಾರೆ ಅಂತಕ್ಕಂಥದ್ದು ಭಕ್ತರ ಆಲೋಚನೆ. ಅದಕ್ಕೆ ನೀವು ಧ್ಯಾನನಾದ್ರೂ ಮಾಡಿ, ಇಂದ್ರಿಯನಾದ್ರೂ ನಿಗ್ರಹ ಮಾಡ್ಕೊಡಿ, ಅಥವಾ ನಿಮ್ಮ ಇಚ್ಛೆ ಪ್ರಕಾರ ಸೇವೆ ಆದ್ರೂ ಮಾಡಿ, ಏನ್ ಬೇಕಾದ್ರೂ ಮಾಡಿ. ಯಾವ ದಾರಿಲಿ ಹೋದ್ರೂ ತಾಯಿ ಒಲಿತಾಳೆ. ಆದ್ರೆ ತಾಳ್ಮೆ ಇಂಪಾರ್ಟೆಂಟು, ತಾಳ್ಮೆ ಮುಖ್ಯ ಅಂತ ಹೇಳ್ತಾರೆ.
ತಾಯಿಗೆ ನೀವು ಸೇವೆ ಮಾಡ್ಬೇಕಾದ್ರೆ ಉಚ್ಚ ನೀಚ ಅಂತ ಭೇದ ಇಲ್ಲ ನೋಡಿ. ಅದಕ್ಕೆ ಒಂದು ವಶಿನ್ಯಾದಿ ವಾಗ್ದೇವತೆಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಕುಷ್ಠರೋಗಿಯಾದಿಯಾಗಿ ಕುಬೇರನವರೆಗೂ ಅವ್ರು ಯಾವ ಮತದವರಾದ್ರೂ ಯಾವ ವರ್ಗದವರಾದ್ರೂ ಸರಿಯೇ, ಸತ್ಸಂಗ, ಮಿತ್ರರ ಸಹವಾಸ ಅಥವಾ ಗುರುವಾಗಿ ಯಾರನ್ನು ನೋಡದೆ ಇಲ್ದೆ ಸುರಗಂಗೆಯಂತೆ ಸ್ವಚ್ಛವಾದ ಮನಸ್ಸನ್ನ ಹೊಂದಿದ್ರೆ, ನಿಮ್ಮ ಕಣ್ಣೀರಿನಿಂದ ಆ ದೇವಿಯ ಪಾದಗಳಿಗೆ ನೀವ್ ಯಾವಾಗ ದುಃಖವನ್ನ ತಡಿಲಾರ್ದೆ ಅಭಿಷೇಕವನ್ನ ಮಾಡ್ತೀರಾ, ಆಗ ದೇವಿನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದಿಶಂಕರಾಚಾರ್ಯರು ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಈ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ತಾಯಿಗೆ ಸಂಬಂಧಪಟ್ಟಿದ್ದು ಒಂದು ಶ್ಲೋಕ ಹೇಳ್ತಾರೆ. ಗುರುಸ್ತ್ವಂ ಶಿವಸ್ತ್ವಂ ಚ ಶಕ್ತಿಸ್ತ್ವಮೇವ ತ್ವಮೇವಾಸಿ ಮಾತಾ ಪಿತಾ ಚ ತ್ವಮೇವ ತ್ವಮೇವಾಸಿ ವಿದ್ಯಾ ತ್ವಮೇವಾಸಿ ಬಂಧು ಋಗತ್ತಿರ್ಮೇ ಮತಿರ್ದೇವಿ ಸರ್ವಂತ್ವಮೇವ ಅಂತ. ಅಂದ್ರೆ ಜ್ಞಾನವನ್ನ ನಾವು ತಗೋಬೇಕಾದ್ರೆ ಆ ಜ್ಞಾನ ಬರಕ್ಕೆ ಯಾವ್ದೋ ಒಂದು ಕಾರಣ ಇರ್ಬೇಕು. ಆ ಕಾರಣ ಜಗನ್ಮಾತೆ, ತಂದೆ ಬಾಂಧವರಾಗಿರ್ಬೋದು, ನಮ್ ಜೀವನದಲ್ಲಿ ನಾವ್ ಏನೇನ್ ಪಡ್ಕೊಂಡಿದೀವೋ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅಥವಾ ಏನು ಪಡ್ಕೊಂಡೇ ಇಲ್ವಾ ಅಂದ್ರೆ ಇನ್ನು ಆ ಜ್ಞಾನ ನಮಗ್ ಪಡ್ಕೊಳಕ್ ನಾವ್ ಅರ್ಹತೆ ಇಲ್ಲ. ಎಲ್ರೂ MBBS ಮಾಡಕ್ಕಾಗಲ್ಲ, ಎಲ್ರೂ ತುಂಬಾ ಚೆನ್ನಾಗಿ ಓದಿ ರ್ಯಾಂಕ್ ತಗೊಳಕ್ ಆಗಲ್ಲ, ಆಸೆ ಪಡ್ತೀವಿ. ಎಲ್ರೂ ಶ್ರೀಮಂತರಾಗಕ್ಕಾಗಲ್ಲ, ಆಸೆ ಪಡ್ತೀವಿ. ನನ್ ಬೇಕು ಅಂದಿದ ತಕ್ಷಣ ಎಲ್ಲಿ ಬೇಕಾದ್ರೂ ಹೋಗಕ್ಕಾಗಲ್ಲ, ಬಟ್ ಆದ್ರೂ ಆಸೆ ಪಡ್ತೀವಿ. ಆಸೆ ಬೇರೆ, ವಾಸ್ತವ ಬೇರೆ. ರಿಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಆ ರಿಯಾಲಿಟಿ ಯಾವಾಗ ರಿಯಾಲಿಟಿ ಆಗುತ್ತೆ ಅಂದ್ರೆ ಅದು ನಮ್ಮ ಪಾಲಿಗೆ ಇದ್ದಾಗ, ಜಗನ್ಮಾತೆಯ ಕೃಪಾ ಕಟಾಕ್ಷ ಆದಾಗ, ಅಲ್ಲಿ ತನಕ ನಮ್ ಕಾಯುವಷ್ಟು ತಾಳ್ಮೆ ಇದ್ದಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆಕೆಯನ್ನು ನಾವು ಜ್ಞಾನಜ್ಞೇಯ ಸ್ವರೂಪಿಣಿ ಅಂತ ಕರಿತೀವಿ. ಜ್ಞಾನದಿಂದ ಬ್ರಹ್ಮನನ್ನೇ ಅರ್ಥ ಮಾಡ್ಕೋಬಹುದು, ಆದ್ರೆ ಪೂರ್ತಿಯಾಗಿ ತಾಯಿಯನ್ನ ಅರ್ಥ ಮಾಡ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಡಿಫಿಕಲ್ಟು. ನಮ್ಮ ಮನ್ಸಲ್ಲಿ ಆಸೆ ಬರುತ್ತೆ, ಜಿಜ್ಞಾಸೆ ಬರುತ್ತೆ, ಏನೋ ಒಂದ್ ರೀತಿ ಬರುತ್ತೆ. ತಾಯಿ ಹತ್ರ ಕೇಳ್ಕೊಂತೀವಿ, ತಾಯಿ ಮೇಡಮ್ಮ ಈ ಕೋರಿಕೆ ನೆರವೇರಿಸ್ಕೊಟ್ಬಿಡು, ಅಥವಾ ನಿಂಗೇನು 9 ದಿವಸ ನಾನು ಉಪವಾಸ ಇದ್ದ ರಾತ್ರಿ ಪೂಜೆ ಮಾಡ್ತೀನಿ, ನಂಗೆ ಈ ಕೋರಿಕೆ ನೆರವೇರಿಸ್ಕೊಂಡ್ಬಿಡು. ಅಥವಾ ಇನ್ಯಾವುದೋ ಒಂದು ವ್ರತ ಮಾಡ್ತೀನಿ ನಿನ್ಗೋಸ್ಕರ, ನಂಗೆ ನೆರವೇರಿಸ್ಕೊಂಡ್ಬಿಡು. ನಮ್ಮಲ್ಲಿ ಆಸೆ ಇದೆ. ಆಸೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ತಾಯಿ ಹತ್ರ ಹೋಗಿ ಬೇಡ್ತೀವಿ. ನಂಬಿಕೆ ತಾನೇ ಅದು. ತಾಯಿ ಕೊಟ್ಟೆ ಕೊಡ್ತಾಳೆ, ನಮ್ಮ ಆಸೆನ ಪೂರೈಸ್ತಾಳೆ ಅನ್ನೋದು ನಂಬಿಕೆ ಅಲ್ವಾ? ಆ ನಂಬಿಕೆ ಇದೆಯಲ್ಲ, ಅದೇ ದೇವ್ರು, ಅದೇ ನಮ್ಮನ್ನ ಕಾಪಾಡೋದು. ನಂಬಿಕೆ ಇಲ್ದೆ ಹೋದ್ಮೇಲೆ ಏನು ನೀವು ಪೂಜೆ ಮಾಡಿದ್ರು ಕೂಡ ಏನಾಗುತ್ತೆ? ವ್ಯರ್ಥ ಆಗತ್ತೆ. ಅಂದ್ರೆ ಪರಮಾರ್ಥ ಅರ್ಥ ಮಾಡ್ಕೋಬೇಕು. ಈ ಒಂದು ಶ್ಲೋಕದಲ್ಲಿ ಜಗನ್ಮಾತೆಯ ಯೋಗ ಸಾಧನ ವಿಧಾನ, ದಶಮುದ್ರೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಮತ್ತೆ ನಮ್ಮ ಭ್ರಮೆ ಕಳಿಬೇಕು. ಭ್ರಮೆ ಕಳೆದಾಗ ಮಾತ್ರ ಹೃದಯದಲ್ಲಿ ಸಾಕ್ಷಾತ್ಕರಿಸೋದು ತಾಯಿ. ನೀವು ಅಪನಂಬಿಕೆ ಇಟ್ಕೊಂಡಿದ್ರೆ, ಅಯ್ಯೋ ದೇವ್ರು ಇದಾರೋ ಇಲ್ವೋ, ತಾಯಿ ನಿಜವಾಗ್ಲೂ ನನ್ ಮಾತನ್ನ ಕೇಳಿಸ್ಕೊಂತ ಇದಾರೋ ಇಲ್ವೋ, ನನಗ್ ಮಾತ್ರ ಯಾಕೆ ಈ ಕಷ್ಟ ಬಂತೋ ಇಲ್ವೋ, ನನ್ ಮಕ್ಳು ಯಾಕೆ ನನ್ ಮಾತು ಕೇಳ್ತಿಲ್ಲ, ಅಥವಾ ಮಕ್ಳು ಮದ್ವೆ ಆಗ್ಲಿಲ್ಲ, ಮಕ್ಳಾಗ್ಲಿಲ್ಲ, ಇನ್ನು ಏನೇನೋ ಸಮಥಿಂಗ್ ಎಕ್ಸೆಟ್ರಾ, ಏನೋ ಒಂದು ಕೊರತೆ ಇದೆ ನಮ್ಮಲ್ಲಿ. ತುಂಬಾ ಜನಕ್ಕೆ ನಾನು ತುಂಬಾ ಸಲ ಬೇರೆ ಬೇರೆ ರೀತಿಯಾದಂತಹ ಪರಿಹಾರಗಳನ್ನು ಹೇಳ್ತಾ ಇರ್ತೇನೆ. ಈಗ ಒಬ್ರದ್ ಮಕ್ಕಳಿಲ್ಲ, ಅದು ಬಹಳ ನೋವಿನ ಸಂಗತಿ. ಪ್ರತಿಯೊಂದು ತಾಯಿ ಹೆಣ್ಣಾಗಬೇಕು ಅಥವಾ ನಾನು ಸಂತಾನವನ್ನ ಪಡಿಬೇಕು ಅಂತ ಆಸೆ ಇರುತ್ತೆ, ಖಂಡಿತವಾಗ್ಲೂ ಕೂಡ. ಆದ್ರೆ ಒಂದ್ 50 ವರ್ಷ ಆದ್ಮೇಲೆ ಆಕೆ ಹೇಳ್ತಾರಂತೆ ಒಬ್ರು ಗುರುಗಳ ಹತ್ರ ಹೋಗಿ, ಆಕೆ 25 ವರ್ಷ ಇರುವ ಗುರುಗಳ ಹತ್ರ ಹೋಗಿ ಭೇಟಿ ಮಾಡಿ, ನಂಗೆ ಸಂತಾನ ಬೇಕು, ಏನಾದ್ರೂ ಪರಿಹಾರ ಹೇಳಿ. ಗುರುಗಳು ಯಾವ್ದೋ ಒಂದು ಪೂಜೆ ಹೇಳಿದ್ರು ಮಾಡಮ್ಮ. ಪೂಜೆ ಮಾಡಿದ್ರು ಕೂಡ ಏನೂ ಆಗ್ಲಿಲ್ಲ. ಮತ್ತೆ ಆಕೆ ಗುರುಗಳ ಹತ್ರ ಬಂದು, ನೀವ್ ಹೇಳಿರೋ ಪೂಜೆ ಮಾಡ್ದೆ, ಬಟ್ ಸಂತಾನ ಫಲ ಸಿಗ್ಲಿಲ್ಲ ಅಂತ ಗುರುಗಳು ಹೇಳ್ತಾರೆ. ಇದನ್ ಮಾಡಿದ್ರು ನಿಂಗೆ ಸಂತಾನ ಫಲ ಸಿಗ್ತಾ ಇಲ್ಲ ಅಂದ್ರೆ ದೇವಿ ಇಚ್ಛೆ ಏನೋ ಇರ್ಬೇಕು, ಅವಳ ಇಚ್ಛೆಯಂತೆ ನೀನ್ ನಡಿಯಮ್ಮ ಅಂತ ಸುಮ್ನೆ ಆಗ್ತಾರೆ. ಮತ್ತೆ 50 ವರ್ಷ ಬಿಟ್ಕೊಂಡು ಆಕೆ ಬಂದು ಗುರುಗಳನ್ನ ಭೇಟಿ ಮಾಡಿ ಹೇಳ್ತಾರೆ, ಆಗ ತುಂಬಾ ಸಲ ದೇವ್ರನ್ನ ಬೈಕೊಂಡೆ, ನಾನು ಏನೇನೋ ಅನ್ಕೊಂಡೆ, ನನಗ್ ಮಾತ್ರ ಮಕ್ಳು ಭಾಗ್ಯ ಮಾಡ್ಲಿಲ್ಲ, ಎಲ್ಲಾ ದೇವಸ್ಥಾನ, ಎಲ್ಲಾ ಸೇವೆ ಎಲ್ಲಾನು ಆಯ್ತು, ಆದ್ರೂ ಆಗಿರ್ಲಿಲ್ಲ. ಬಟ್ ಈಗ ಅನಿಸ್ತಾ ಇದೆ, ಯಾವ್ದೋ ಒಂದ್ ಮಗು ಇದ್ದು ಅದನ್ನ ತುಂಬಾ ಪ್ರೀತಿ ಕೊಟ್ಟು ಸಾಕಿ, ಕಡೆಗ ಮಗು ನನ್ನನ್ನು ಹೊರಗಡೆ ಹಾಕಿದ್ರೆ, ಅಥವಾ ನನ್ ಕೀಳಾಗ್ ಕಂಡ್ರೆ, ಅಥವಾ ನನ್ನನ್ನ ನಿರ್ಲಕ್ಷ್ಯ ಮಾಡಿದ್ರೆ, ನನ್ಗೆ ಅವಮಾನ ಮಾಡಿದ್ರೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ.
ಯಾಕಂದ್ರೆ ನಾನು ದಿನನಿತ್ಯ ನೋಡ್ತಾ ಇದ್ದೇನೆ, ಅದಕ್ಕೆ ಈಗ ನಾನು ಆರಾಮಾಗಿದ್ದೀನಿ, ಪರವಾಗಿಲ್ಲ, ತಾಯಿ ಒಂಟಿ ಜೀವನ ಕೊಟ್ಟಿದ್ದಾಳೆ ಅಂತ ಬೇಸರ ಆದ್ರೂ ಕೂಡ ಒಂದು ಕಡೆ ಸಮಾಧಾನ ಇದೆ ಅಂತ ತಾಯಿ ಹೇಳ್ತಾಳೆ. ಹಾಗೆ ಏನೇನೋ ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಇರುತ್ತೆ. ಹಾಗಂತ ಸಂತಾನ ಆಗದೇ ಇಲ್ಲ ಅಂತಲ್ಲ. ಕೆಲವೊಬ್ರಿಗೆ ನಿಧಾನವಾಗಿ ಆಗತ್ತೆ, 10 ವರ್ಷಕ್ಕಾಗತ್ತೆ. ಕೆಲವೊಬ್ರಿಗೆ ದ್ವಾದಶ ಯೋಗ ಸಂತಾನ ಭಾಗ್ಯ ಇರುತ್ತೆ, ಅಂದ್ರೆ 12 ವರ್ಷಕ್ಕೆ ಮಕ್ಳಾಗ್ತಕ್ಕಂತ ಒಂದು ಫಲ ಇರುತ್ತೆ. ಆಗದೇ ಇಲ್ಲ ಅಂದ್ರೆ ಅದು ದೇವ ಇಚ್ಛೆ, ಪರವಾಗಿಲ್ಲ. ಆದ್ರೆ ಯಾರೂ ಇಲ್ದೇ ಇರೋರ್ಗೆ ಜಗನ್ಮಾತೆ ಅವರೇ, ಪರಮಾತ್ಮನಾದಂತಹ ಕೃಷ್ಣ ಎಲ್ಲರಿಗೂ ಮಗುವಾಗಿ ಅವನು ನಮ್ಮನೆಗ್ ಬರ್ತಾನೆ ಅಂತ ನಾವು ಭಾವಿಸ್ಕೋಬೇಕಾಗುತ್ತೆ ಅಲ್ವಾ. ಇಡೀದಷ್ಟು ಹೃದಯ ಎಷ್ಟಿರೋದು ನಮ್ಗೆ, ಇಡಿಯಷ್ಟು ಹೃದಯ, ಆ ಹೃದಯದಲ್ಲಿ ಸ್ಥಿರವಾದ ನಿರ್ಣಯ ಇರಬೇಕು. ನಿಮ್ಗೆ ಯಾವಾಗ ಸ್ಥಿರವಾದ ನಿರ್ಣಯ ಇರುತ್ತೋ ಸ್ತೋತ್ರ ಪಾರಾಯಣ ಅಂತಕ್ಕಂಥ ಭಕ್ತಿ ಇರಬೇಕು. ಆ ಭಕ್ತಿ ಇದ್ಮೇಲೆ ನಿಯಮ ಇರಬೇಕು, ರೂಲ್ ಇರಬೇಕು, ಶರಣಾಗತಿ ಇರಬೇಕು, ಕಡೆಯಲ್ಲಿ ಆತ್ಮಾರ್ಪಣೆ ಮಾಡ್ಬೇಕು. ಇದಿಷ್ಟಿದ್ರೆ ಸಾಕು, ಮತ್ತೇನು ಬೇಕಾಗಲ್ಲ. ವೆರಿ ಸಿಂಪಲ್. ಇನ್ನು ಯೋನಿ ಮುದ್ರಾ ಅಂತ ಕರೀತಾರೆ. ಶ್ರೀಚಕ್ರದಲ್ಲಿನ ಬಿಂದು ಇದೆಯಲ್ಲ, ಅದ್ರ ಸುತ್ತ ಇರ್ತಕ್ಕಂಥ ತ್ರಿಕೋನ ಚಕ್ರ ದೇಹ ಅಂತ ನಾನು ಹೇಳಿದ್ದೆ ನಿಮ್ಗೆ. ಅದು ಮಾನವನ ದೇಹ ಅಥವಾ ಆ ದೇವಿ ದೇಹ ಅಂತ ಕೂಡ ನಾವು ಕನ್ಸಿಡರ್ ಮಾಡಬಹುದು ಅಂತ. ಆ ಸ್ವರೂಪವಾದ ಬಿಂದುವಿಗೆ ನಾವು ಸರ್ವಾನಂದಮಯ ಚಕ್ರ ಅಂತ ಕರಿತೇವೆ. ಅದನ್ನ ಪರ ಅಂತ ಕೂಡ ಕರೀತಾರೆ. ಶ್ರೀಚಕ್ರದ ಬಗ್ಗೆ ನಾವು ತುಂಬಾ ತಿಳ್ಕೊಳೋದಿದೆ, ಬಟ್ ಆ ನಾಮ ಬಂದಾಗ ಅದಕ್ಕೆ ಸಂಬಂಧಪಟ್ಟಿದ್ ಮಾತ್ರ ತಿಳ್ಕೊಳ್ಳಿ. ಈ ಬಿಂದುವನ್ನು ಸಹ ಒಂದು ಚಕ್ರ ಅಂತ ನೀವು ಲೆಕ್ಕ ಹಾಕೋಬಿಟ್ರೆ ತ್ರಿಕೋಣ 2ನೇ ಚಕ್ರ ಆಗತ್ತೆ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ 3 ಕೋನಗಳಾಗಿ ಅದೊಂದು ಚಕ್ರ. ಈ ತರ ಚಕ್ರ ಅಂತ ಕ್ರಿಯೇಟ್ ಆಗ್ತಾ, ಅದು ಹೆಸರೇ ಶ್ರೀಚಕ್ರ. ಅದ್ರೊಳಗಡೆ ಮತ್ತೆ ಉಪಭಾಗ ಅಥವಾ ಸಬ್ ಪಾರ್ಟ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಒಟ್ನಲ್ಲಿ ಎಲ್ಲ ಸೇರ್ಬಿಟ್ಟು ನಾವೇನಂತ ಕರಿತೀವಿ, ಏನಂತ ಪೂಜೆ ಮಾಡ್ಬೇಕು ನೀವು ಅಂದ್ರೆ ಸರ್ವಾನಂದಮಯ ಚಕ್ರೇ ನಮಃ ಅಂತ, ಜೊತೆಗೆ ಸರ್ವಸಿದ್ಧಿ ಪ್ರದ ಚಕ್ರೇ ನಮಃ ಅಂತ. ಶ್ರೀವಿದ್ಯಾ ಉಪಾಸಕರು ಪೂಜೆ ಮಾಡೋದು, ಶ್ರೀ ಚಕ್ರಾರ್ಚನ ತತ್ಪರರಾದಂತಹ ಶ್ರೀವಿದ್ಯಾ ಉಪಾಸಕರು ಈ ರೀತಿಯಾಗಿ ಶ್ರೀಚಕ್ರವನ್ನ ಒಂದೊಂದು ಆವರಣವನ್ನು ಒಂದೊಂದು ರೀತಿ ಪೂಜೆ ಮಾಡ್ತಾರೆ. ಅರ್ಥ ಆಗತ್ತಲ್ಲ. ಆಮೇಲೆ ಮುದ್ರೆಯನ್ನ ಕೆಲವೊಬ್ರು ಹೇಳ್ತಾರೆ ಯಾರಂದ್ರೆ ಅವರು ಪ್ರದರ್ಶನ ಮಾಡಬಾರ್ದು. ಈಗ ನಿಮ್ ಡೌಟ್ಸ್ ಇದೆ ಅಲ್ಲ, ಸರ್ ಮುದ್ರೆ ನಾವ್ ಇಟ್ಕೊಂಡು ಪೂಜೆ ಮಾಡ್ಬೋದಾ? ಕೆಲವೊಬ್ರು ಹೇಳ್ತಾರೆ ಮುದ್ರೆ ಮಾಡಬಾರ್ದು, ನಾವು ತೋರಿಸ್ಬಾರ್ದು ಅಂತ. ಅದಕ್ಕೆ ಹೇಳ್ತಾರೆ ಜಿತೇಂದ್ರಿಯರಾದಂತಹ ಪರಮ ಗುರುವಿನ ಮೂಲಕ ನೀವು ಅರ್ಥಕೊಂಡು ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಆ ಮುದ್ರೆ ಮಾಡಕ್ಕಿಂತ ಮುಂಚೆ ಆ ಮುದ್ರೆ ಏನು, ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ಅದನ್ನ ಮಾಡ್ಬೋದು. ಇನ್ನು ನೆಕ್ಸ್ಟ್ ತ್ರಿಕಂಠೇಶಿ ಅಂತ ಕರಿತೀವಿ. ಶ್ರೀಚಕ್ರದಲ್ಲಿನ 4ನೇ ಚಕ್ರ ದಶಾರ ಯುಗ್ಮ ಬಹಿರ್ದಶಾಚಾರ ಇದೆಯಲ್ಲ, 10 ಮಂದಿ ದೇವತೆಗಳಿದ್ದಾರಲ್ಲ, ಅವ್ರ ಹೆಸರನ್ನೆಲ್ಲ ಸೇರಿಸ್ಕೊಂಡು ತ್ರಿಕಂಠೇಶಿ, ತ್ರಿಖಂಡವಾಗಿರ್ತಕ್ಕಂಥವ್ರು 10 ಮಂದಿ ದೇವತೆಗಳು. ಯಾರ್ಯಾರು 10 ಮಂದಿ ದೇವತೆಗಳು? ಸರ್ವಸಿದ್ಧಿಪ್ರದ, ಸರ್ವ ಸಂಪತ್ಪ್ರದ, ಸರ್ವ ಪ್ರಿಯಂಕರಿ, ಸರ್ವ ಮಂಗಳಕಾರಿಣಿ, ಸರ್ವ ಕಾಮಪ್ರದ, ಎಲ್ಲದಕ್ಕೂ ಸರ್ವ. ನಾನು ಬರೀ ನಾಮ ಹೇಳ್ತೀನಿ, ಸರ್ವ ಹಾಕೋಬೇಕು. ದುಃಖ ವಿಮೋಚನಿ, ಮೃತ್ಯು ನಿವಾರಣಿ, ವಿಘ್ನ ನಿವಾರಣಿ, ಸರ್ವಾಂಗ ಸುಂದರಿ, ಸೌಭಾಗ್ಯದಾಯಿನಿ. ಈ ತರ ಎಲ್ಲ 10 ಜನ ದೇವತೆಗಳು ಎಲ್ಲಿ 4ನೇ ಚಕ್ರವಾದಂತಹ ದಶಾರ ಯುಗ್ಮ ಬಹಿರ್ದಶಾಚಾರ ಚಕ್ರದಲ್ಲಿ ಇದ್ದಾರೆ. ತ್ರಿಕಂಡೇಶಿ ಅಂದ್ರೆ ಇನ್ನೂ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಚಂದ್ರ ಸೂರ್ಯ ಅಗ್ನಿ ವಲಯ ಖಂಡಗಳಿಗೆ ನಾಯಕಿ ಆಗಿರ್ತಕ್ಕಂಥವಳು ಈಶ್ವರಿ. 3 ಅಂದ್ರೆ 3. ಆ 3 ಖಂಡಗಳಿಗೆ ಅಧಿದೇವತೆಯಾದಂತಹ ಈಶ್ವರಿಯನ್ನ ತ್ರಿಖಂಡೇಶಿ. ಅರ್ಥ ಆಯ್ತಾ? ತುಂಬಾ ಸರಳ. ಚಂದ್ರ ಸೂರ್ಯ ಅಗ್ನಿ ವಲಯ ಇರುತ್ತೆ ಅಂದ್ರೆ ಕೆಲವೊಂದು ಕಡೆ ತಂಪು ಫೀಲು, ಕೆಲವೊಂದು ಕಡೆ ಅಗ್ನಿ ರೀತಿ, ಇನ್ನು ಕೆಲವೊಂದು ಕಡೆ ಬಿಸಿಲು. ಈ 3 ಅಂಶ ಇರುತ್ತೆ. ಕೋಲ್ಡು, ಹಾಟು ಮತ್ತೆ ವಾರ್ಮ್ ಅಂತಕ್ಕಂಥದ್ದು ಎಲ್ಲ ಗುಣ ಇರುತ್ತೆ. ಅರ್ಥ ಆಗುತ್ತಲ್ಲ. ಆ ಎಲ್ಲದಕ್ಕೂ ಅಧಿದೇವತೆ ಆಗಿರ್ತಕ್ಕಂಥ ಈಶ್ವರಿಯನ್ನು ನಾವು ತ್ರಿಕಂಠೇಶಿ ಅಂತ ಕರಿತೇವೆ. ಜೊತೆಗೆ ತ್ರಿಗುಣ ಅಂದ್ರೆ ಮತ್ತೆ 3 ಬಂತಲ್ಲಿ 3 ಗುಣಗಳನ್ನ ಹೊಂದಿರ್ತಕ್ಕಂಥದ್ದು. ಯಾವ 3 ಗುಣ? ಯಾವ 3 ಗುಣ ಇದೆ ಮಾನವನಲ್ಲಿ? ಸಾತ್ವಿಕ ಗುಣ ಕೂಡ ಇದೆ, ರಜಸ್ಸು ಕೂಡ ಇದೆ, ತಮೋ ಗುಣ ಕೂಡ ಇದೆ. ಈ 3 ಗುಣಗಳನ್ನ ತಾಯಿ ಆ ಸ್ಥಿತಿ ಲಯಗಳನ್ನ ಮಾಡ್ಬೇಕಾದ್ರೆ ತಾಯಿಗೆ ಬರುತ್ತಿದ್ದು. ಈ 3 ಗುಣಗಳನ್ನ ತಾಯಿ ಯೂಸ್ ಮಾಡ್ಕೊಂತಾರೆ. ಹಾಗಾಗಿ ಆಕೆಯನ್ನ ನಾವೇನಂತ ಕರಿತೀವಿ? ತ್ರಿಗುಣ ಅಂತ ಕರಿತೀವಿ.
ಇನ್ನೊಂದು ಸುಂದರವಾದ ನಾಮ ಅಂಬಾ ಅಂತೀವಿ. ಅಂಬಾ ಅಂದ್ರೆ ಮಾತೆ, ಅಮ್ಮ. ಹೆತ್ತ ತಾಯಿಯನ್ನ ಸ್ಮರಿಸೋದು ವಾಗ್ದೇವತೆಗಳು. ತಾಯಿ ಅಂಬಾ ಅಂತ ಕರೀತಾರೆ ವಾಗ್ದೇವತೆಗಳು, ಎಷ್ಟು ಚೆನ್ನಾಗಿ. ಅಂಬಾ, ನಾವು ಅಂಬಾ ಅಂತ ಕರಿತೀವಿ. ಹಾಗೆ ಅವರು ಕೂಡ ಏನಂತ ಕರೀತಾ ಇದ್ದಾರೆ? ಅಂಬಾ, ತ್ರಿಗುಣಾಂಬಾ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಕರೆದಿದ್ದಾರೆ. ಅನಘ ಅಂತ ಕರಿತೀವಿ. ಅನಘ ಅಂದ್ರೆ ಪಾಪರಹಿತಳು ಅಂತ ಅರ್ಥ, ವೆರಿ ಪ್ಯೂರ್ ಅಂತ ಅರ್ಥ ಆಗತ್ತೆ. ತ್ರಿಕೋಣಗ ಬಿಂದುವಿನಲ್ಲಿ ಶಿವಶಕ್ತಿ ರೂಪದಲ್ಲಿ ತಾಯಿ ನೆಲೆಸಿದ್ದಾಳೆ. ಅದಿದೆ, ಕಾಣಿಸಲ್ಲ ನಮ್ಗೆ. ಅಲ್ಲಿ ತಾಯಿ ಇದ್ದಾಳೆ, ಎರಡೂ ರೂಪದಲ್ಲಿ ತಾಯಿ ಇದ್ದಾಳೆ ಅಂತ. ನವಾವರಣ ಶ್ರೀಚಕ್ರ ರೂಪಿಣಿಯಾಗಿ ಅದು ರೂಪ ಆಗಕ್ಕಿಂತ ಮೊದಲು ತ್ರಿಕೋನದಲ್ಲಿ ತಾಯಿ ಇರ್ತಾಳೆ. ಮತ್ತದು ತ್ರಿಕೋನಗಳಾಗಿ ನಂತರ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿಗಳಲ್ಲಿ ವ್ಯಾಪಿನಿಯಾಗಿ ಸರ್ವ ಜಗತ್ತನ್ನ ತಾಯಿ ಆವರಿಸ್ತಾಳೆ. ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪರಹಿತ. ಅಘನಾಶಿನಿ ಅಂತಕ್ಕಂಥದ್ದು ಒಂದು ನದಿ ಹೆಸರನ್ನ ನೀವು ಕೇಳಿದ್ದೀರ. ಅಘನಾಶಿನಿ ಅಂದ್ರೆ ಏನಂದ್ರೆ ಪಾಪವನ್ನ ನಾಶ ಮಾಡ್ತಕ್ಕಂಥ ನದಿ. ಆ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಪಾಪಗಳನ್ನ ತೊಳ್ಕೋಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಏನಂತ ಬಂತು? ಅಘನಾಶಿನಿ ಅಂತ ಬಂತು. ಇಲ್ಲಿ ಕರ್ಮ ಫಲವನ್ನ ಅಪೇಕ್ಷಿಸದ ಭಕ್ತರು ಅಂದ್ರೆ ತುಂಬಾ ಇಷ್ಟ ತಾಯಿಗೆ. ತಾಯಿ ಗೊತ್ತು ನಿಮ್ಗೆ ಏನ್ ಕೊಡ್ಬೇಕು ಅಂತ, ಆದ್ರೂ ಉದ್ದೇಶ ಪೂರ್ವಕವಾಗಿ ನೀವೇನಾದ್ರೂ ಈಗಾಗ್ಲೇಬೇಕು ಅಂತ ತಾಯಿಗೆ ಸವಾಲಾಕಿ ಪೂಜೆ ಮಾಡಿದ್ರೆ ತಾಯಿಗೆ ಇಷ್ಟ. ಬೇಡಿ ಪೂಜೆ ಮಾಡಿ. ಯಾವುದೇ ಮನುಷ್ಯ ಆದ್ರೂ ಸರಿನೇ, ನೀವು ಕರುಣೆಯಿಂದ ಬೇಡ್ಕೊಂಡ್ರೆ ಮರಗ್ತಾನೆ. ಕೋಪದಿಂದ ಆಗ್ರಹದಿಂದ ಬೇಡ್ಕೊಂಡ್ರೆ ಯಾರು ಮರಗಲ್ಲ. ತಾಯಿ ಹಾಗೆ. ಕೆಲವೊಬ್ರು ಇರ್ತಾರೆ, ನನಗ್ ತಾಯಿ ತುಂಬಾ ಬೇಗ ಒಲಿತಾರೆ ಅಂತ ಕೂತ್ಕೊಂಡು ತಾಯಿ ಹತ್ರ ಏನ್ ಕಿಚ್ಕೊಂಡು ಕೂಗಾಡ್ಕೊಂಡು ನೀನ್ ಕೊಟ್ಟೇ ಕೊಡ್ಬೇಕು, ಅದ್ ಯಾಕೆ ಕೊಡಲ್ಲ, ನೀನ್ ಮಾಡೇ ಮಾಡ್ತೀಯ ಅಂತ ಕೂತ್ಕೊಂತೀವಲ್ಲ, ಅದು ಹೇಗೆ ಅಂದ್ರೆ ದೇವ್ರಿಗೆ ಸವಾಲಾಕಿ ನೀನ್ ಕೊಡ್ಲಿಲ್ಲ ಅಂದ್ರೆ ಶಿಕ್ಷೆ ಕೊಡ್ತೀನಿ ಅನ್ನೋ ತರ ಆಗತ್ತೆ. ಬೇಡ್ಕೋಬೇಕು, ತಾಯಿ ಪಾದದ ಹತ್ರ ತಲೆ ಇಡ್ಬೇಕು. ನೀನು ಅಲ್ಲ, ಎಲ್ಲ ನೀನೇನು ಬೇಕು. ಆ ಜಗನ್ಮಾತೆ ಪ್ರಸನ್ನಳಾಗ್ತಾಳೆ. ಯಾಕಂದ್ರೆ ನಮಗ್ ಪಾಪ ಇದೆ, ತಾಯಿಲ್ ಪಾಪ ಇಲ್ಲ. ಅಂತ ರಾಜ ಮಹಾರಾಜರು ಎಂತೆಂತ ದೇವಾನು ದೇವತೆಗಳೇ ತಾಯಿ ಪಾದದ ಹತ್ರ ಇದ್ದಾರೆ ಎಂದ ಮೇಲೆ ನಾವ್ಯಾರು? ಅವಳನ್ನ ಅನಘ ಅಂತ ಕರೆಯುವ ಉದ್ದೇಶ ಪಾಪರಹಿತಳಾಗಿದ್ದಾಳೆ ತಾಯಿ ಅಂತ. ಇನ್ನು ಅದ್ಭುತ ಚಾರಿತ್ರ. ಯೋಗಮಾಯೆಯನ್ನು ಸ್ತುತಿಸ್ತೀವಿ ಇಲ್ಲಿ. ಮಂತ್ರಶಕ್ತಿಗಳನ್ನ ಪಡೆದು ಏನೇನೋ ಮಾಡ್ತಾರೆ ಕೆಲವೊಬ್ರು, ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಅಷ್ಟಭುಜ, ದಶಭುಜ, ಅಷ್ಟಾದಶಭುಜ, ಶತಭುಜ, ಸಹಸ್ರಭುಜ, 5, 10, 100, 1000 ಈ ರೀತಿ ಲೆಕ್ಕಕ್ಕಿಲ್ಲದಂತಹ ಭುಜಗಳನ್ನ ಇಟ್ಕೊಂಡು ಅಗ್ನಿಯಿಂದ ಉದ್ಭವಳಾದಂಥವಳು ತಾಯಿ, ಚಿದಗ್ನಿಯಿಂದ ಆವಿರ್ಭವಿಸ್ತಕ್ಕಂಥವಳು. ಯಾಕೆ? ದುಷ್ಟ ಶಿಕ್ಷಣೆಗಾಗಿ. ಒಂದೊಂದು ಆಯುಧವು ಕೂಡ ಮಂತ್ರ ಸಹಿತವಾಗಿರುತ್ತೆ. ಎಲ್ಲ ದೇವತೆಗಳು ತಾಯಿಗೆ ದಾರಿ ಎರೀತಾರೆ. ಪ್ರತಿಯೊಂದು ಗಂಧರ್ವ ಕಿಂಪುರುಷರ ಶಕ್ತಿ ತಾಯಿಗೆ ದಾರಿ ಎರೀತಾರೆ. ಆಮೇಲೆ ತಾಯಿ ಆಯುಧಗಳನ್ನ, ಅಸ್ತ್ರ ಶಸ್ತ್ರಗಳನ್ನ ತಾಯಿ ಧರಿಸ್ತಾಳೆ. ಹಾಗಾಗಿ ಆಕೆಯನ್ನ ಪೂರ್ವಜಳು ಅಂತ ಕೂಡ ನಾವು ಕರಿತೀವಿ ಅಲ್ವಾ. ಇನ್ನು ವಾಂಛಿತಾರ್ಥ ಪ್ರದಾಯಿನಿ. ನಾವ್ ಏನೇನೋ ವಾಂಛಿತ ಇಟ್ಕೊಂತೀವಿ, ಆಸೆ ಇಟ್ಕೊಂತೀವಿ. ದನ ಬೇಕು, ಭೋಗ ಬೇಕು, ಜ್ಞಾನ ಅಂದ್ರೆ ನೀವು ಜ್ಞಾನಾರ್ಥಿಗಳಾಗಿದ್ರೆ ಜ್ಞಾನ ಕೇಳ್ತೀರಾ, ಮೋಕ್ಷ ಬೇಕಿದ್ರೆ ಮೋಕ್ಷ ಕೇಳ್ತೀರಾ. ಇನ್ನು ಅರ್ಥಾರ್ಥಿಗಳಾದ್ರೆ ದನ ಕೇಳ್ತೀವಿ, ಹಣ ಕೇಳ್ತೀವಿ. ಯಾರು ಏನೇ ಕೇಳಿದ್ರು ಕೂಡ ಅದನ್ನ ನಿಧಾನಕ್ಕಾದ್ರೂ ಕೊಡ್ತಾಳೆ ತಾಯಿ ಅಂತ ಹೇಳ್ತಾರೆ. ನಿಧಾನಕ್ಕಾದ್ರೂ ಕೂಡ ಕೊಟ್ಟೇ ಬಿಡ್ತಾರೆ, ಕೇಳಿದ ತಕ್ಷಣ ಅಂತಲ್ಲ, ಕೊಡ್ತಾರೆ, ಬಟ್ ನಿಧಾನಕ್ಕೆ ಕೊಡ್ತಾರೆ. ಅಭ್ಯಾಸಾತಿಶಯಜ್ಞಾತಃ, ತುಂಬಾ ಸಾಧನೆಯಿಂದ ತಾಯಿ ಈ ರೀತಿ ಆಗಿರೋದು. ಷಡದ್ವ ಅಂದ್ರೆ 6 ಮಾರ್ಗ, ಅದನ್ನ ಪದದ್ವ ಅಂತ ಕೂಡ ಕರಿತೀವಿ. ಅರ್ಥ ಆಗುತ್ತಾ? ಈಗ ಅಭ್ಯಾಸಾತಿಶಯ ಅಂದ್ರೆ ಎಡೆಬಿಡದೆ ಸಾಧನೆ ಮಾಡೋದು. ಸರ್ ಹೇಗ್ ಸರ್ ಸಾಧನೆ ಮಾಡೋದು? ನಾಮಪಾರಾಯಣ ಮಾಡಿ. ನಾಮಪಾರಾಯಣ ಮಾಡಕ್ಕಾಗ್ಲಿ ಅಂದ್ರೆ ಯೋಗ ಸಾಧನೆ ಮಾಡಿ, ಅಥವಾ ಧ್ಯಾನ ಸಾಧನೆಯನ್ನ ಮಾಡಿ. ಎಲ್ಲಿ ತನಕ? ನಮ್ಮ ಶರೀರ ಪಂಚಭೂತಗಳಲ್ಲಿ ಬೆರೆತು ಹೋಗೋ ತನಕ. ದಟ್ ಮೀನ್ಸ್ ಸ್ಮರಣ ಹೊಂದೋ ತನಕ ತಾಯಿಯನ್ನ ಮಾಡ್ತಾ ಇದ್ರೆ ಅದನ್ನ ನಾವು ಅಭ್ಯಾಸಾತಿಶಯ ಜ್ಞಾತ, ಅದು ಯಜ್ಞದ ತರ ಅನ್ಸ್ಕೊಳುತ್ತೆ. ಯಾಕಂದ್ರೆ ಶರೀರ ಅಂತಕ್ಕಂಥದ್ದು ಎಲ್ಲೋ ಬಿದ್ದು ಹೋಗ್ಲೇಬೇಕಲ್ಲ. ಇರೋ ತನಕ ಅದಕ್ಕೊಂದು ಬೆಲೆ ಕೊಡೋಣ. ಉದಾಹರಣೆಗೆ ನಾವೆಲ್ಲ ಸಾಮಾನ್ಯ ಜನರು, ವಿ ಆರ್ ವೆರಿ ಕಾಮನ್. ನಾವೆಲ್ಲ ಕಾಮನ್. ಎಷ್ಟೋ ಕೋಟಿ ಜನರು ನಾವೆಲ್ಲ ಸಾಮಾನ್ಯರು.
ನಮ್ಮಂತ ಸಾಧಾರಣರು ಸಾಂಸಾರಿಕ ಬಂಧನಗಳಲ್ಲಿರೋರು ದಿನಾ ದೇವಿ ಸಹಸ್ರನಾಮ ಓದ್ಕೊಂಡು, ಸ್ತೋತ್ರ ಓದ್ಕೊಂಡು, ಪಾರಾಯಣ ಮಾಡ್ಕೊಂಡು, ವಾರಕ್ಕೊಮ್ಮೆ ಯಾರ ಮನೇಲಾದ್ರೂ ಸತ್ಸಂಗ ಆದ್ರೆ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅಲ್ಲಿಗೆ ಹೋಗಿ ಭಕ್ತಿ ಶ್ರದ್ಧೆಗಳಿಂದ ಆಲಿಸ್ಕೊಂಡು ಪಾರಾಯಣ ಮಾಡ್ಕೊಂಡು ಮಾಡ್ತಾ 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 ನೀವು ಕೆಲವೊಂದು ದಿನಗಳಾದ್ಮೇಲೆ ನೀವೊಂಥರ ಆಧ್ಯಾತ್ಮದಲ್ಲಿ ಫೇಮಸ್ ಆಗ್ಬಿಡ್ತೀರ. ಕಂಠಪಾಠ ಆಗ್ಬಿಡುತ್ತೆ, ಲಲಿತಾ ಸಹಸ್ರನಾಮ ಬಾಯಲ್ಲಿ ಬಂದ್ಬಿಡುತ್ತೆ. ನೀವು ಮನ್ಸಲ್ಲೂ ಏನೋ ಅಡ್ಗೆ ಮಾಡ್ತಾ ಇದ್ರು ಕೂಡ ಶ್ರೀಮಾತ ಶ್ರೀ ಮಹಾರಾಜ್ನಿ ಬರ್ತಾ ಇರುತ್ತೆ. ಏನೋ ಒಂದು ಬಟ್ಟೆ ಒಗಿತಾ ಇದ್ರು ಕೂಡ ಅಲ್ಲೂ ಬರ್ತಾ ಇರುತ್ತೆ ನಿಮಗೆ. ಅದನ್ನ ನಾವು ಮಾರು ಮೊಳಗೋದು ಅಂತ ಕರಿತೀವಿ. ಯಾವುದೋ ನಾಮ ಹೇಳ್ಕೊಂತೀರ ದೇವಿದು, ಸಹಸ್ರನಾಮದಲ್ಲಿ ಯಾವುದೋ ಒಂದು ಮಧ್ಯದಲ್ಲಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ, ನೀವು ಸ್ಟಾರ್ಟಿಂಗ್ ಇಂದ ಏನ್ ಹೇಳ್ತಾ ಇಲ್ಲ, ನಿಮ್ಗೆ ಆ ಕ್ಷಣಕ್ಕೆ ಯಾವುದೋ ಒಂದು ಸಾಲ್ ನೆನಪಾಗುತ್ತೆ, ಅದನ್ನ ಪಠಣೆ ಮಾಡ್ತಾ ಇರ್ತೀರ ಏನೋ ಕೆಲಸ ಮಾಡ್ಕೊಂಡು, ಮನ್ಸಿಗೆ ನೆಮ್ಮದಿ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸ್ಫುರಣೆಯಿಂದ ದೇವಿಯ ರೂಪ ಮನೋಭಾವನೆಗಳಿಂದ ನೀವ್ ಯಾವಾಗ ಅದನ್ನ ಆತರ ಹೇಳ್ಕೊಂತಾ ಇರ್ತೀರ, ಮನಸ್ಸು ನಿಂತ್ಕೊಂಡ್ಬಿಡುತ್ತಂತೆ ಒಂದು ಕಡೆ. ಆ ಮನಸ್ಸು ನಿಂತ್ಕೊಂಡಾಗ ಹಸುನ ಒಂದೇ ಕಡೆ ನೀವು 5 ತಿಂಗಳು ಕಟ್ಟಾಕ್ಬಿಟ್ಟು ಬಿಚ್ಚಿಬಿಡಿ, ಅದು ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ದಿನ ಕಟ್ಟಿ ಬಿಚ್ಚಿ ಮಾಡ್ತಾರೆ, ಬಿಚ್ಚಿ ಚಕ್ನ ಉಡೋಗ್ಬಿಡುತ್ತೆ. ಅದೇ 5 ತಿಂಗಳು ಒಂದು ಹಸು ಒಂದೇ ಕಡೆ ಗೂಟು ಕಟ್ಟಾಕ್ಬಿಟ್ಟು ಬಿಚ್ಚಿ ಆಮೇಲೆ ನೋಡ್ತೀನಿ ಅದೆಲ್ಲಾದ್ರೂ ಹೋಗುತ್ತಾ? ಹೋಗಲ್ಲ. ಅದ್ರ ಮೈಂಡ್ ಅಲ್ಲಿ ನಾನು ಇಲ್ಲೇ ಇರೋದು, ಇಲ್ಲೇ ಇರ್ತೀನಿ ಅಂತ, ಅದಕ್ಕೆ ಬೇರೆ ಹೋಗೋದೇ ಮರ್ತೋಗುತ್ತೆ. ಅಂದ್ಮೇಲೆ ನಿಮ್ಮ ಮನಸ್ಸಲ್ಲಿ ನೀವು ಮಾಡೋ ಕೆಲಸದಲ್ಲಿ ಪ್ರತಿನಿತ್ಯ ಅದನ್ನ ನೀವು ಬಳಸ್ತಾ ಹೋದ್ರೆ ನಿಮ್ ಮನ್ಸು ಎಲ್ಲೂ ಹೋಗೋದೇ ಇಲ್ಲ. ಗೂಟ ಕಟ್ಟಿರೋ ಹಸು ತರ ಅಲ್ಲೇ ಇರುತ್ತ. ಹಾಗೆ ಸ್ತೋತ್ರ ಪಾರಾಯಣ ಅಂತಕ್ಕಂಥ ಉತ್ತಮ ಹಗ್ಗದಿಂದ ದೇವಿ ಪಾದದ ಹತ್ರ ಗೂಟ ಅಂತ ಅನ್ಕೊಂಬಿಡಿ, ತಾಯಿ ಪಾದನೇ ನಮ್ಗಿದು. ಹಸು ಕಟ್ಟಾಕ್ತಿವಲ್ಲ ಆ ಒಂದು ಕೋಲು ನಿಮ್ಮನ್ ತಗೊಂಡು ಹೋಗಿ ಅಲ್ಲಿ ಕಟ್ಟಾಕ್ಬಿಡಿ ದೇವಿ ಪಾದದ ಹತ್ರ. ಆ ಪಶು ಮಾಯೆ, ಆ ಪಶುಗೆ ಯಾವ ತರ ಮಾಯ ಆವರಿಸ್ತೋ, ಹಸುಗೆ ಯಾವ ತರ ಮಾಯ ಆವರಿಸ್ತೋ, ನಮಗೂ ತಾಯಿ ಅಂತಕ್ಕಂಥ ಮಾಯ ಆವರಿಸ್ಕೊಂಡು ನಾವೆಲ್ಲೂ ಹೋಗಲ್ಲ. ನಿಮ್ ಕುಂಡಲಿನಿ ಜಾಗೃತಿ ಬೇಡ, ಅಥವಾ ನೀವೇನೋ ದೊಡ್ಡ ದೊಡ್ಡ ಜ್ಞಾನಿ ಆಗದ್ ಬೇಡ, ಇಷ್ಟು ಬಳಸಿದ್ರೆ ಸಾಕಲ್ವಾ? ಸೂಕ್ಷ್ಮ ಮಂತ್ರ, ಕುಂಡಲಿನಿ ಯೋಗ ರೂಪ, ನಿರಾಕಾರ ರೂಪ, ಜ್ಞಾನ ರೂಪ, ಶ್ರೀಚಕ್ರ ಸ್ವರೂಪ, ಇದೆಲ್ಲ ನಮ್ಗೆ ಈ ಜನ್ಮದಲ್ಲಿ ಸಾಧನೆ ಮಾಡಕ್ ಆಗದೆ ಇರ್ಬೋದು. ಹಾಗಂತ ನಾವು ನೋವು ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲೋ ಒಂದು ಜನ್ಮದಲ್ಲಿ ನಮ್ಗೆ ದರ್ಶನ ಕೊಡುತ್ತೆ. ಅಥವಾ ತಾಯಿ ಪಾದದ ಹತ್ರನೇ ಎಲ್ಲ ದರ್ಶನ ಮಾಡ್ಬಿಡ್ತೀರ. ಈ ಅಭ್ಯಾಸದಿಂದ ಸ್ತೋತ್ರ ಪಾರಾಯಣವನ್ನ ನಾವ್ ಎಂದೂ ನಿಲ್ಲಿಸಲ್ಲ. ಅಭ್ಯಾಸ ಅಂದ್ರೆ ಇಷ್ಟೇ, ಇದನ್ನೇ ಅಭ್ಯಾಸಾತಿಶಯ ಜ್ಞಾತ, ಅಭ್ಯಾಸ ಇಟ್ಕೊಂಡ್ರೆ ಜ್ಞಾನ ಬಂದೇ ಬರುತ್ತೆ ಅಂತ ಒಳ ಅರ್ಥವನ್ನ ಹೇಳಿದ್ದಾರೆ. ಯಾರು? ವಶಿನ್ಯಾದಿ ವಾಗ್ದೇವತೆಗಳು. ಎಷ್ಟು ಸಿಂಪಲ್ ಅಲ್ವಾ? ಇನ್ನು ಷಡದ್ವಾತೀತ ರೂಪಿಣಿ. ಅದ್ವಾ ಅಂದ್ರೆ ಮಾರ್ಗ, ಶ್ರೀಚಕ್ರ ರಾಜವನ್ನ ಪೂಜಿಸುವ ಮಾರ್ಗ 6. ಆಯ್ತಾ? ಸೊ ಇಂಥ ವಿಚಾರಗಳನ್ನ ನೀವು ತಿಳ್ಕೊಬೇಕು. ಅದಕ್ಕೆ ಲಾಸ್ಟ್ ತನಕ ಈ ಕ್ಲಾಸ್ಗಳನ್ನ ಕೇಳಿ ಅನ್ನೋದು. ಯಾವುದು ಶ್ರೀಚಕ್ರ ರಾಜವನ್ನ ಪೂಜಿಸ್ತಕ್ಕಂಥ 6 ಮಾರ್ಗ? 3 + 3 6. ಭುವನ, ತತ್ವ, ಕಳಾದ್ವ, ಪದ, ಮಂತ್ರ, ವರ್ಣಾದ್ವ. ಆಯ್ತಾ? ಇದು 6. ಇದು ನಾವೇನಂತ ಕರಿತೀವಿ? ಷಡದ್ವಾತೀತ ರೂಪಿಣಿ. 6 ವಿಧದಲ್ಲಿ ಪೂಜೆಗೆ ಒಳಗಾಗ್ತಕ್ಕಂಥ ತಾಯಿ. ಈ ಮೊದಲನೇದು ಭುವನ ಅಂದೆ. ತತ್ವ, ಕಳಾದ್ವ 3 ಯಾವ್ಯಾವ್ದು? ಭುವನ, ತತ್ವ, ಕಳಾದ್ವ ಅಂತಕ್ಕಂಥದ್ದು ಪ್ರಕಾಶ ರೂಪ. ಏನು? ಪ್ರಕಾಶ ರೂಪ. ಇದು ನಾವು ಶಿವಜ್ಞಾನ ಅಂತ ಕೂಡ ಕರಿತೀವಿ, ಅಥವಾ ಶಿವತತ್ವ ಅಂತ ಕೂಡ ಕರಿತೀವಿ. ಈ 3 ಯಾವ್ಯಾವ್ದು? ಭುವನ, ತತ್ವ, ಕಳಾದ್ವದಲ್ಲಿ ಶಿವನ ಒಂದು ತತ್ವ ಇರುತ್ತೆ, ಶಿವಶಕ್ತಿ ಇರುತ್ತೆ. ಇದನ್ನು ಪರಾಮಾರ್ಗ ಅಂತ ಕೂಡ ಕರಿತೀವಿ ಇನ್ನೊಂದು ರೀತಿಯಲ್ಲಿ. ಇನ್ನು 3 ಕಡೆಯಲ್ಲಿ ಇದೆಯಲ್ಲ, ಪದ, ಮಂತ್ರ, ವರ್ಣಾದ್ವ, ಇದು ಅಪರಾವಾದ ಅಥವಾ ವಿಮರ್ಶಾಂಶ ಇರುತ್ತೆ. ಇದು ಶಕ್ತಿ ಸ್ವರೂಪ, ತಾಯಿ ಸ್ವರೂಪ. ಶಿವನ 3 ಶಕ್ತಿ, ದೇವಿಯ 3 ಶಕ್ತಿ ಸೇರಿ ಷಡದ್ವಾತೀತ ಆಗತ್ತೆ. ಇಷ್ಟು ಷಡದ್ವಗಳು ಪಂಡಿತರು ಏನ್ ಮಾಡ್ತಾರೆ? ತಾಯಿಯನ್ನ ಪೂಜೆ ಮಾಡಕ್ ಉಪಯೋಗ ಮಾಡ್ತಾರೆ ಅಂತ ಅರ್ಥ. ಆಯ್ತಾ?
ತೊಡಶಾಕ್ಷರಿ ಇದೆ, ಪಂಚದಶಾಕ್ಷರಿ ಇದೆ, ಓಂಕಾರ ಧ್ಯಾನ ಏನೇನೋ ಇದೆ, ರಹಸ್ಯ ಭಾಷಣ ಕೂಡ ಇದೆ. ಜೊತೆಗೆ ಇದು ಒಂದಾಗತ್ತೆ. ಇನ್ನು ಅವ್ಯಾಜ ಕರುಣಾಮೂರ್ತಿ ಅಂತ ಕರಿತೀವಿ. ತನ್ನ ಭಕ್ತರಲ್ಲಿನ ಕೆಟ್ಟ ಗುಣಗಳು, ದೌರ್ಬಲ್ಯಗಳನ್ನ ಕ್ಷಮಿಸಿ ಮಮತೆಯಿಂದ, ನಿಸ್ವಾರ್ಥತೆಯಿಂದ ಕೂಡಿದ ವಾತ್ಸಲ್ಯವನ್ನ ತಾಯಿ ತೋರಿಸ್ತಾಳೆ. ಅವಳು ಕರುಣಾಮೂರ್ತಿ. ಎಷ್ಟೆಷ್ಟೋ ಇದೆ. ತನ್ನ ಹೆತ್ತ ಮಗುವಿನಲ್ಲಿ ತನ್ನ ಆತ್ಮಸ್ವರೂಪವನ್ನ ನೋಡ್ಕೊಂಡು ಆನಂದಿಸೋಳ್ ತಾಯಿ. ಮಗುವನ್ನ ಪಾಲಿಸಿ ಪೋಷಿಸಿ ಮಾತೃ ಮಮತೆಗೆ ಕಾರಣ ಆಗ್ತಕ್ಕಂಥವಳು ತಾಯಿ. ಅವಳಿಗೊಂದು ಪರಿಧಿ ಇಲ್ಲ ಪ್ರೀತಿ ಮಾಡಕ್ಕೆ. ಅದು ಎಷ್ಟು ಬೇಕೋ ಅಷ್ಟು ಪ್ರೀತಿ ಮಾಡ್ತಾಳೆ ತಾಯಿ. ಹಾಗೆ ಸರ್ವ ಚರಾಚರ ಕೋಟಿಗೂ ಹೆತ್ತ ತಾಯಿಯಾದ ಶ್ರೀಮಾತೆಯನ್ನ ನಾವು ಅವ್ಯಾಜ ಕರುಣಾಮೂರ್ತಿ ಅಂತ ಕರಿತೀವಿ. ಕರುಣಾಮೂರ್ತಿ ಯಾಕೆ? ಅಜ್ಞಾನಧ್ವಾಂತ ದೀಪಿಕಾ. ತನ್ನ ಭಕ್ತರಲ್ಲಿನ ಅಜ್ಞಾಂಧಕಾರವನ್ನ, ಸೂರ್ಯನ ಕಿರಣ ಬಿದ್ದಾಗ ಯಾವ ತರ ಕತ್ಲೆ ದೂರ ಹೋಗುತ್ತೋ, ಅದು ಒಂದು ದೀಪವನ್ನ ಹಚ್ಚಿಟ್ಟಾಗ ದೀಪದ ಬೆಳಕಿನಿಂದ ಯಾವ ರೀತಿ ಅಂಧಕಾರ ದೂರ ಆಗುತ್ತೋ, ಆ ರೀತಿ ತಾಯಿಯ ಕೃಪೆ ನಮ್ಮ ಮೇಲೆ ಬಿದ್ದಾಗ, ಅವಳ ವೇಣು ಮೃದಂಗ ತಾಳವಾದಿ ಆ ಒಂದು ಶಬ್ದ ನಮ್ಮ ಕಿವಿ ಮೇಲೆ ಬಿದ್ದಾಗ ನಾವೇನಾಗ್ತೀವಿ? ಅಜ್ಞಾನದಿಂದ ಹೊರಗಡೆ ಬರ್ತೀವಿ. ಇನ್ನು ಅಬಾಲ ಗೋಪವಿದಿತ. ಪಂಡಿತರಾದಿಯಾಗಿ ಪಾಮರರ ತನಕ, ಎಳೆ ಮಕ್ಕಳಿಂದ ಹಿಡಿದು ಮುದುಕರ ತನಕ ಎಲ್ರೂ ಅವರವರ ಸಂಸ್ಕಾರ, ವಿದ್ಯೆ, ಭಾಷೆ, ಪೂಜಾ ವಿಧಾನಗಳಿಂದ ತಾಯಿಯನ್ನ ಆರಾಧಿಸ್ತಾರೆ. ಆ ಬಾಲ ಗೋಪರು ಅಂದ್ರೆ ಚಿಕ್ಕವರು ದೊಡ್ಡವರು ಶ್ರೀಕೃಷ್ಣನನ್ನು ದೇವರು ಅಂತ ಅಂದ್ಕೊಂಡು ಕೃಷ್ಣನನ್ನು ಪೂಜೆ ಮಾಡೋರು, ಅಥವಾ ಕಾತ್ಯಾಯಿನಿ, ದುರ್ಗಾ ಪೂಜೆ, ನವರಾತ್ರಿ ಪೂಜೆ, ಯೋಗ ಮಾಯೆ ಪೂಜೆ, ಯಾವುದೇ ರೀತಿ ನೀವು ಪೂಜೆ ಮಾಡ್ತಿದ್ರು ಕೂಡ ಆ ತಾಯಿ ಆಬಾಲ ಗೋಪ ವಿದಿತೆಯಾಗಿ ಪೂಜೆಯನ್ನ ಸ್ವೀಕರಿಸ್ತಾಳೆ ತಾಯಿ. ಶ್ರೀಕೃಷ್ಣನ ಸಹೋದರಿ ಯಾರು? ಯೋಗ ಮಾಯೆ. ನಂದ, ಭದ್ರ, ಕಾತ್ಯಾಯಿನಿ, ದುರ್ಗಾ, ಚಂಡಿ ಮುಂತಾದ ನಾಮಗಳಲ್ಲಿ ಶ್ರೀಕೃಷ್ಣ ಏನ್ ಮಾಡ್ತಾನೆ? ಗೋಪ ಗೋಪಿಕೆಯರು ಪೂಜೆ ಮಾಡ್ತಾರೆ. ಭಾಗವತದಲ್ಲಿ ವ್ಯಾಸ ಮಹರ್ಷಿ ಹೇಳ್ತಾರೆ ಇದನ್ನ. ಅರ್ಥ ಆಯ್ತಾ? ಸರ್ವಾನುಲಂಘ್ಯ ಶಾಸನ. ಬ್ರಹ್ಮ, ವಿಷ್ಣು, ರುದ್ರ ಎಲ್ಲರೂ ದೇವಿ ಶಾಸನಕ್ಕೆ ಕಟ್ಟು ಬಿದ್ದು ಆಕೆಯನ್ನೇ ಜಗನ್ಮಾತೆ ಅನ್ಕೊಂಡು ಅವಳ ಆಜ್ಞೆ ಮೇರೆಗೆ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಶ್ರೀಚಕ್ರ ರಾಜ ನಿಲಯ, ನವಚಕ್ರಗಳು, 44 ಕೋನಗಳು ಇರ್ತಕ್ಕಂಥ ಅತ್ಯಂತ ಮಹಿಮಾನ್ವಿತವಾದಂತಹ ಶ್ರೀಮಾತೆಯ ದಿವ್ಯ ಸ್ವರೂಪವೇ, ತಾಯಿ ಶರೀರದ ಪ್ರತಿರೂಪವೇ ಶ್ರೀಚಕ್ರ ರಾಜ. ಯಾವ್ದಾದ್ರೂ ರಾಜ ಅಂತ ಇದ್ರೆ ಸರ್ವ ದೇವತಾ ಚಕ್ರಗಳಲ್ಲಿ ರಾಜ ಅಂತಿದ್ರೆ ಅದು ಶ್ರೀಚಕ್ರ. ಸುದರ್ಶನಕ್ಕಿಂತಲೂ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥದ್ದು. ಬೇರೆ ಇನ್ಯಾವ್ದಾದ್ರೂ ಚಕ್ರದ ಹೆಸರು ಕೇಳಿದ್ರೆ ಅದಕ್ಕಿನ್ನಲೂ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಚಕ್ರ ಅಂದ್ರೆ ಅದು ಶ್ರೀಚಕ್ರ. ಆ ಶ್ರೀಚಕ್ರವು ಆಕೆ ಮಂತ್ರ, ಆಕೆಯ ಶರೀರ, ಆಕೆಯ ಯಂತ್ರ ಶರೀರ ಸ್ವರೂಪ. ಎಲ್ಲ ಶಕ್ತಿ ಪೀಠಗಳಲ್ಲಿರ್ತಕ್ಕಂಥ ದೇವಿ ಉಪಾಸಕರು, ಶ್ರೀವಿದ್ಯೆ ಉಪಾಸಕರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ, ನಿಯಮ ನಿಷ್ಠೆಗಳಿಂದ ಪೂಜಿಸ್ತಕ್ಕಂಥ ಚಕ್ರ ಅಂದ್ರೆ ಅದು ಶ್ರೀಚಕ್ರ. ಶ್ರೇಷ್ಠವಾಗಿರ್ತಕ್ಕಂಥ ಚಕ್ರ. ಸ್ವರ್ಗ, ಮರ್ತ್ಯ, ಪಾತಾಳ ಎಲ್ಲ ಲೋಕದಲ್ಲೂ ಪೂಜಿಸ್ತಕ್ಕಂಥ ಚಕ್ರ ಶ್ರೀಚಕ್ರ. ಶ್ರೀಮತ್ ತ್ರಿಪುರ ಸುಂದರಿ. ಬ್ರಹ್ಮ, ವಿಷ್ಣು, ರುದ್ರ ಅಂತಕ್ಕಂಥ 3 ತ್ರಿಪುರಗಳಲ್ಲಿ ಆಕೆ ಅಡಗಿದ್ದಾಳೆ, ತ್ರಿಪುರ ಸುಂದರಿ ಆಗಿದ್ದಾಳೆ. ಎಲ್ರೂ ಪೂಜೆ ಮಾಡ್ತಾರೆ. ಮಂತ್ರದಲ್ಲಿನ ತ್ರಿಪುರಗಳಿಗೆ ಆಕೆ ಸುಂದರಿ. ಹಾಗಾಗಿ ಆಕೆನ ತ್ರಿಪುರ ಸುಂದರಿ. 3 ಲೋಕಗಳಲ್ಲೂ ಕೂಡ ಆಕೆಯಷ್ಟು ಸೌಂದರ್ಯವತಿ ಬೇರೆಯವರಿಲ್ಲ. ಅಧಿಷ್ಠಾತ್ರಿ, ಮಹಾಮಹಿಮೆ ಉಳ್ತಕ್ಕಂಥ ಶ್ರೀಮಾತೆ ಇಲ್ಲ. ಸಂಪದ್ಭರಿತಳಾದಂತಹ ಶ್ರೀಮಾತೆ ಇಲ್ಲ. ಹಾಗಾಗಿ ಆಕೆಯನ್ನ ಶ್ರೀಮತ್ ತ್ರಿಪುರ ಸುಂದರಿ ಅಂತ ಕರಿತೇವೆ. ತ್ರಿಪುರದಲ್ಲಿ ವಾಸ ಮಾಡ್ತಕ್ಕಂಥ ಸುಂದರಿ ತ್ರಿಪುರ ಸುಂದರಿ ಅಂತ ಕೂಡ ಕರಿತೇವೆ ನಾವು. ಇನ್ನು ಕಡೇ ನಾಮ ಅಥವಾ ಶ್ಲೋಕ ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀ ಲಲಿತಾ ದೇವ್ಯ ನಾಂ ಸಹಸ್ರಕಂ ಜಗುಹು ಅಂತ. ಶ್ರೀ ಶಿವ ಐಶ್ವರ್ಯ, ಮಂಗಳ, ಕೀರ್ತಿ, ಯಶಸ್ಸು ಇಷ್ಟು ಸರ್ವ ಶುಭ ಲಕ್ಷಣ ಇಳ್ತಕ್ಕಂಥ ಜಗನ್ಮಾತೆ ಶ್ರೀ ಶಿವ. ಶಿವಶಕ್ತೈಕ್ಯ ರೂಪಿಣಿ ಅಂದ್ರೆ
ನಶಿವೇನ ವಿನಾಶಕ್ತಿ ನ ದೇವ್ಯಾಚ ವಿನಾ ಶಿವ ನಾನಯೋರಂತರಂ ಕಿಂಚಿತ್ ಚಂದ್ರಚಂದ್ರಿಕ ಯೋರಿವ ಅಂತ. ಚಂದ್ರಿಕೆ ಅಥವಾ ಚಂದ್ರ ಅಂದ್ರೆ ಬೆಳದಿಂಗಳು, ಅಭೇದ ರೂಪಳಾಗಿರ್ತಕ್ಕಂಥವಳು, ಚಂದ್ರನ ಕಾಂತಿಯನ್ನ ಹೊಂದಿರ್ತಕ್ಕಂಥವಳು, ಸೂರ್ಯನಿಗೆ ತೇಜಸ್ಸನ್ನ ಕೊಡ್ತಕ್ಕಂಥವಳು, ಅಗ್ನಿಗೆ ಶಾಖವನ್ನ ನೀಡಿದಂಥವಳು, ಚಂದ್ರನಿಗೆ ತಂಪನ್ನ ನೀಡಿದಂಥವಳು ದೇವಿ ಶಿವಶಕ್ತೈಕ್ಯ ರೂಪಿಣಿ. ಹಾಗಾದ್ರೆ ಆ ದೇವಿ ಯಾರು? ಲಲಿತಾಂಬಿಕಾ. ಆ ದೇವಿ ಯಾರು? ಲಲಿತಾಂಬಿಕಾ. 999ನೇ ನಾಮ, 999. ಯಾವ ನಾಮ? ಲಲಿತಾಂಬಿಕಾ. 999 ನಾಮಗಳಲ್ಲಿ ಆ ದೇವಿಯ ರೂಪ, ಗುಣ, ಜ್ಞಾನ, ಮಂತ್ರ, ಕಲೆ, ವರ್ಣ, ಅದೆಷ್ಟೋ ರೂಪಗಳನ್ನ ವಿಧವಾಗಿ ವರ್ಣಿಸಿ ಕೀರ್ತಿಸಿದ ಸ್ತುತಿಸಿದ ವಶಿನ್ಯಾದಿ ವಾಗ್ದೇವತೆಗಳು 1000 ನಾಮದಲ್ಲಿ ಆ ದೇವಿಯೇ ಲಲಿತಾಂಬಿಕಾ ಅಂತ ಸ್ಪಷ್ಟವಾಗಿ ಹೇಳಿ ಸ್ತುತಿಸ್ತಾರೆ. ಸ್ಪಷ್ಟವಾಗಿ ಲಲಿತಾಂಬಿಕಾ ಅಂದ್ಬಿಟ್ಟು ಲಲಿತಾ ಅಂತಾರೆ 1000 ನಾಮದಲ್ಲಿ. ಅನಂತ ನಾಮಗಳಲ್ಲಿ ಕೀರ್ತಿಸ್ತಾರೆ, ಸಹಸ್ರ ನಾಮಗಳಿಗೆ ರಹಸ್ಯಾರ್ಥವನ್ನ ಅಡಗಿಸ್ತಾರೆ. ಕಡೆಗೆ ಆ ದೇವಿ ಬೇರೆ ಯಾರು ಅಲ್ಲ, ಆಕೆನೆ ಜಗನ್ಮಾತೆಯಾದಂತಹ ಲಲಿತಾಂಬಿಕಾ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ. ಲಲಿತಾ ಅಂದ್ರೆ ಶೋಭೆ, ವಿಲಾಸ, ಗಾಂಭೀರ್ಯ, ಮಾಧುರ್ಯ, ಧೈರ್ಯ, ತೇಜಸ್ಸು, ಲಾಲಿತ್ಯ, ಔದಾರ್ಯ ಅಂತಕ್ಕಂಥ 8 ಅರ್ಥ ಬರುತ್ತೆ ಈ ಒಂದೇ ಒಂದು ಲಲಿತಾ ಅನ್ನೋ ನಾಮಕ್ಕೆ. ಹಾಗಾಗಿ ಅದನ್ನ ಮೊದಲಿಂದ ಎಲ್ಲ ಹೇಳ್ಬಿಟ್ಟು ಕಡೆಯಲ್ಲಿ ಯಾವ ದೇವರು, ಯಾರ ದೇವಿ ಅಂತ ಹೇಳ್ಬೇಕಾದ್ರೆ ಲಲಿತಾ ಅಂತ ಹೇಳ್ತಾರೆ. ಇಷ್ಟು ಅರ್ಥಗಳಿರ್ತಕ್ಕಂಥದ್ದು. ಆ ಸರ್ವ ಲಕ್ಷಣಗಳುಳ್ಳ ಲಲಿತಾಂಬಿಕೆಯೇ ಶಿವಶಕ್ತೈಕ್ಯ ಸ್ವರೂಪಿಣಿ ಅಂತ ಹೇಳ್ತಾರೆ. ವ್ಯಾಸ ಮಹರ್ಷಿ ರಚಿಸಿದ ಬ್ರಹ್ಮಾಂಡ ಪುರಾಣ, ಹಯಗ್ರೀವ ಅಗಸ್ತ್ಯ ಸಂವಾದ ಈ ಲಲಿತಾ ಸಹಸ್ರನಾಮಾವಳಿಯಾಗಿ ರೂಪಿಸ್ಕೊಂಡು ನಮ್ಮೆಲ್ರಿಗೂ ಮಹಾನಿಧಿ. ನಮ್ಗೇನೂ ಇಲ್ಲ ಅಂದಾಗ, ನಮ್ಗೆ ಏನೂ ತೋಚುತ್ತಾ ಇಲ್ಲ ಅಂದಾಗ ಏನೋ ಒಂದು ನಿಧಿ ಸಿಕ್ತು ಅಂದ್ರೆ ಹೇಗಾಗುತ್ತೋ ಆ ನಿಧಿಯಾಗಿ ನಮಗೆ ಕೊಟ್ಟಿದ್ದಾರೆ ವ್ಯಾಸ ಮಹರ್ಷಿಗಳು. ನಾಮಗಳನ್ನ ಸೃಷ್ಟಿಸಿದಂಥವ್ರು ವಶಿನ್ಯಾದಿ ವಾಗ್ದೇವತೆಗಳು. ಯಾಕೆ ಸೃಷ್ಟಿ ಮಾಡಿದ್ರು? ಅವ್ರು ಸದಾ ತಾಯಿ ಜೊತೆ ಇರೋರು, ಅವ್ರಿಗೇನ್ ಬೇಕಾಗಿರ್ಲಿಲ್ಲ ತಾಯಿ ನಾಮವನ್ನ ಹೇಳ್ತಕ್ಕಂಥದ್ದು ಅಥವಾ ತಾಯಿಯನ್ನ ಮೆಚ್ಚತಕ್ಕಂಥದ್ದು. ಅವರು ಯಾಕೆ ವಶಿನ್ಯಾದಿ ವಾಗ್ದೇವತೆಗಳು ಅಂತ ಹೇಳಿದ್ರು, ಯಾಕೆ ಸೃಷ್ಟಿ ಮಾಡಿದ್ರು ಅಂದ್ರೆ ಮಾನವ ಕಲ್ಯಾಣ ಶ್ರೇಯೋಭಿಲಾಷಿಗಾಗಿ, ನಮ್ಮೆಲ್ರಿಗೂ ಕೂಡ ಒಳ್ಳೇದಾಗಬೇಕು. ನಾವೆಲ್ಲ ಪ್ರತಿನಿತ್ಯ ಕಷ್ಟ ಕಾರ್ಪಣ್ಯದಲ್ಲಿ, ಮುಖ್ಯವಾಗಿ ಹೆಣ್ಣುಮಕ್ಕಳು ಪ್ರತಿನಿತ್ಯ ಕಷ್ಟ, ಏನೋ ಒಂದು ನೋವು ದುಃಖದಲ್ಲಿ ಇರ್ತಾರೆ. ಅವ್ರಿಗೆ ಮದ್ದು ಬೇಕು. ಆ ಮದ್ದು ಇಲ್ಲಿದೆ, ಇದನ್ನ ಪಾರಾಯಣ ಮಾಡ್ತಾ ಇರ್ಲಿ, ಒಂದೊಂದಿನ ಖಂಡಿತವಾಗ್ಲೂ ಕೂಡ ಏನೋ ಒಂದು ಒಳ್ಳೇದಾಗುತ್ತೆ ಅವ್ರಿಗೆ ಅನ್ನೋದನ್ನ ಅರ್ತಿದ್ರು. ಅರ್ದು ನಮ್ಗೆಲ್ಲ ಕೊಟ್ರು. ಪ್ರತಿ ಪುರಾಣ ಕೂಡ ಒಂದು ಗೀತಾಬಹುದೇ, ನೀವ್ ಯಾವ್ದು ಬೇಕಾದ್ರೂ ಓದಿ. ಪ್ರತಿ ಪುರಾಣ ಕೂಡ ಒಂದು ಸುಂದರಕಾಂಡ, ಅದು ಒಂದು ಲಲಿತಾ ಸಹಸ್ರನಾಮ, ಯಾವ್ದು ಬೇಕಾದ್ರೂ ಹಾಕಿರ್ಬೋದು. ಅದನ್ನ ನಾವು ಆರಾಧಿಸಿದಾಗ, ಅದನ್ನ ಪ್ರೀತಿಸಿದಾಗ, ಅದ್ರಲ್ಲಿರೋ ಅರ್ಥವನ್ನ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡಾಗ ನಮ್ಗೆ ನಿಜವಾದ ಸತ್ಯ ಅರ್ಥ ಆಗತ್ತೆ, ನಿಜವಾದ ದರ್ಶನ ಅರ್ಥ ಆಗತ್ತೆ. ಇನ್ನು ಯಾವ್ಯಾವ ರೀತಿಯಲ್ಲಿ ತಾಯಿಯನ್ನ ನಾವು ಆರಾಧನೆ ಮಾಡ್ಬೋದು, ಯಾವ್ಯಾವ ರೀತಿ ತಾಯಿಯನ್ನ ನಾವು ವರ್ಣಿಸ್ಬೋದು ಅಂತ ನಾವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಲಲಿತಾಂಬಿಕಾ ಅಂದ್ರೆ ಸುಲಭವಾಗಿ ತಲುಪತಕ್ಕಂತ ತಾಯಿ, ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಅದ್ರಲ್ಲಿ ಹೆಣ್ಮಕ್ಳಿಗೆ ಬೇಗನೆ ತಾಯಿ ಒಲಿತಾಳೆ. ಇವತ್ತು ನಾವು 1000 ನಾಮಗಳನ್ನ ಬಂದು ನಿಂತಿದ್ದೀವಿ ಅಂದ್ರೆ ಅದು ತಾಯಿ ಕೃಪೆ, ನಮ್ಮ ಕೃಪೆ ಅಂತೂ ಅಲ್ಲ. ಈ ಒಂದು ಆನಂದದ ಸಮಯದಲ್ಲಿ, ವಿಶೇಷವಾದಂತ ಸಂದರ್ಭದಲ್ಲಿ
ಒಂದು ಹಾಡನ್ನ ಕೇಳೋಣ. ಶ್ರೀಲಲಿತಾಂಬ ಲಲಿತಾ ಲಲಿತಾಂಬ, ಶ್ರೀಲಲಿತಾಂಬ ಲಲಿತಾ ಲಲಿತಾಂಬ, ಲಲಿತಾಲತಾಂಗಭೂಷಾಂ ಲಲಿತಾಲತಾಂಗಭೂಷಾಂ, ಸುಲಲಿತಭಾಷಿಣೀಂ ಸುಲಲಿತಭಾಷಿಣೀಂ, ಸುಜ್ಞಾನಸಲಿಲಾಂ ಭಕ್ತೈಕಚಿಂತಾಮಣಿ ಭಕ್ತೈಕಚಿಂತಾಮಣಿ, ಲಲಾಟೆ ಲಲಾಟೆ ಲಲಾಟಂ ತಪಲೋಚನಾಂ ಲಲಾಮ ಶೋಭಾವಹಂ ಲಲಾಮ ಶೋಭಾವಹಂ, ಲಲಿತಾಂಬಾ ತ್ವಚ್ಚರಣವಿಂದಯುಗಳಾಂ ಲಲಿತಾಂಬ ತ್ವಚ್ಚರಣವಿಂದಯುಗಳಾಂ, ಪ್ರಣಮಾಮಿ ನಿತ್ಯಾಂ ಶುಭಾಂ ಪ್ರಣಮಾಮಿ ನಿತ್ಯಾಂ ಶುಭಾಂ ಪ್ರಣಮಾಮಿ ನಿತ್ಯಾಂ ಶುಭಾಂ. ಶರಣರ ಕಾಯೇ ಚಾಮುಂಡೇಶ್ವರಿ, ಶರಣರ ಕಾಯೇ ಚಾಮುಂಡೇಶ್ವರಿ, ಶಂಕರಿ ಶಾರ್ವರಿ ಉಮಾ ಮಹೇಶ್ವರಿ, ಶರಣರ ಕಾಯೇ ಚಾಮುಂಡೇಶ್ವರಿ, ಶಂಕರಿ ಶಾರ್ವರಿ ಉಮಾ ಮಹೇಶ್ವರಿ, ಕಾತ್ಯಾಯಿನಿ ಕರಿವಾಹಿನಿ ಮಾಹೇಶ್ವರಿ ವಿಜಯಾಂಬಿಕೆ, ಕಾತ್ಯಾಯಿನಿ ಕರಿವಾಹಿನಿ ಮಾಹೇಶ್ವರಿ ವಿಜಯಾಂಬಿಕೆ, ಸರ್ವ ಸಂಪದೆ ನಾರಾಯಣಿ, ಶರಣರ ಕಾಯೇ ಚಾಮುಂಡೇಶ್ವರಿ, ಶಂಕರಿ ಶಾರ್ವರಿ ಉಮಾ ಮಹೇಶ್ವರಿ, ಶರಣರ ಕಾಯೇ ಚಾಮುಂಡೇಶ್ವರಿ, ಶರಣರ ಕಾಯೇ ಲಲಿತಾ ಪರಮೇಶ್ವರಿ, ಕಾತ್ಯಾಯಿನಿ ಕರಿವಾಯಿನಿ ಮಾಹೇಶ್ವರಿ ವಿಜಯಾಂಬಿಕೆ, ಕಾತ್ಯಾಯಿನಿ ಕರಿವಾಯಿನಿ ಮಾಹೇಶ್ವರಿ ವಿಜಯಾಂಬಿಕೆ, ಸರ್ವ ಸಂಪದೆ ನಾರಾಯಣಿ, ಶರಣರ ಕಾಯೇ ಲಲಿತಾಂಬಿಕೆ, ಶರಣರ ಕಾಯೇ ಲಲಿತಾಂಬಿಕೆ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ, ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ, ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಗೃಹೀತೋಗ್ರ ಮಹಾಚಕ್ರೆ ದಂಷ್ಟ್ರೋದ್ಧೃತವ ಸುಂದರೆ, ವರಾಹ ರೂಪಿಣಿ ಶಿವೆ ನಾರಾಯಣಿ ನಮೋಸ್ತುತೆ. ಶಿವದೂತಿ ಸ್ವರೂಪೇಣ ಹತದೈತ್ಯ ಮಹಾಬಲೆ, ಘೋರ ರೂಪೇ ಮಹಾರಾವೆ ನಾರಾಯಣಿ ನಮೋಸ್ತುತೆ. ದಂಷ್ಟ್ರ ಕರಾಲ ವದನೆ ಶಿರೋ ಮಾಲಾ ವಿಭೂಷಣೆ, ಚಾಮುಂಡೆ ಮುಂಡಮಥನೆ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀ ಲಜ್ಜೆ ಮಹಾವಿದ್ಯೆ, ಶ್ರದ್ಧೆ ಪುಷ್ಟಿ ಸ್ವಧೆ ಧ್ರುವೆ, ಮಹಾರಾತ್ರಿ ಮಹಾವಿದ್ಯೆ ನಾರಾಯಣಿ ನಮೋಸ್ತುತೆ. ಮೇಧ್ಯೆ ಸರಸ್ವತಿ ವರೆ ಭೂತಿ ಬಾಭ್ರವಿ ತಾಮಸಿ, ನಿಯತೆ ತಂ ಪ್ರಸೀದೇಶೆ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ, ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ, ಪಾತು ನ ಸರ್ವಭೂತೇಭ್ಯಃ ಕಾತ್ಯಾಯಿನಿ ನಮೋಸ್ತುತೆ. ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ, ತ್ರೈಲೋಕ್ಯ ವಾಸಿನಾಮೀಡ್ಯೆ ಲೋಕಾನಾಂ ವರದಾ ಭವ. ಜಯತು ಜಯತು ಶ್ರೀ ಲಲಿತಾ ಪರಮೇಶ್ವರಿ. ಸರ್ವರಿಗೂ ಸರ್ವ ಭಕ್ತಾದಿಗಳಿಗೂ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿದಂತಹ ಎಲ್ಲ ಶರಣರಿಗೂ ಶರಣೆಯರಿಗೂ ಕೂಡ ಆ ಜಗನ್ಮಾತೆ ದೇವಿ
ಆಯುರಾರೋಗ್ಯವನ್ನ, ಸುಖ ಶಾಂತಿ, ಎಲ್ಲ ಮಕ್ಕಳಿಗೆ ವಿದ್ಯಾ ಬುದ್ಧಿಗಳನ್ನ ಪ್ರಾಪ್ತಿಸಿ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ಆಕೆ ಸದಾ ನಿಮ್ಮ ಜೊತೆ ನಿಂತು ಹರಸಲಿ ಅಂತ ಎಲ್ಲರಿಗೂ ತಾಯಿಯ ಪರವಾಗಿ ಆಶೀರ್ವಾದವನ್ನ ನೀಡ್ತಾ ಬೇಡ್ತಾ ಮಂಗಳವನ್ನ ಹಾಡ್ತಕ್ಕಂಥ ಸಮಯ. ಸಾವಿರ ನಾಮಗಳಿಗೆ ಆ ತಾಯಿ ಕೊಟ್ಟಂತಹ ಶಕ್ತಿ, ಆ ತಾಯಿ ಕೊಟ್ಟಂತಹ ಚಿತ್ತ, ಆ ತಾಯಿಯ ಪಾದಕ್ಕೆ ಹಾಕೋಣ, ಆ ತಾಯಿಯನ್ನ ಸ್ಮರಿಸೋಣ, ಎಡಬಿಡದೆ ಕೊಂಡಾಡೋಣ. ಜಯತು ಜಯತು ಜಗನ್ಮಾತಾ ಅಂಬಾ ಜಗನ್